ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮ್ಮೆಲ್ಲರಿಗೂ MG ಫ್ರೆಂಡ್ಸ್ ಅಕಾಡೆಮಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ನಿಮ್ಮ ಹಂಬಲಕ್ಕೆ ನಮ್ಮ ಬೆಂಬಲ ಯಾವತ್ತೂ ಇದ್ದೇ ಇರುತ್ತದೆ ಅಂತ ಹೇಳ್ತಾ, ಮನೋದರ್ಶನ ಕೋರ್ಸಿನ 23ನೇ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನೆಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತೇವೆ ಅನ್ನೋದನ್ನು ನೋಡ್ತಾ ಬರಬೇಕಾದ್ರೆ, ಮುಖ್ಯವಾಗಿ ಕಲಿಕೆಯ ಸಿದ್ಧಾಂತಗಳಲ್ಲಿ ಥಾರಂಡೈಕ್ರವರ ಕಲಿಕೆಯ ಸಿದ್ಧಾಂತವನ್ನು ಈಗಾಗಲೇ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಬರ್ತಕ್ಕಂಥ ಎರಡನೇ ಕಲಿಕೆಯ ಸಿದ್ಧಾಂತ ರಷ್ಯಾ ದೇಶದ ಶಾರೀರಿಕ ತಜ್ಞ ಐವಾನ್ ಪೆಟ್ರೋವಿಚ್ ಪಾವ್ಲೋರವರ ಅನುಬಂಧನ ಕಲಿಕೆ, ಶಾಸ್ತ್ರೀಯ ಅನುಬಂಧನ ಕಲಿಕೆ, ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ ಅಂತ ಕರಿತೇವೆ. ಈ ಥಿಯರಿಯನ್ನು ನಾವು ಸೂಕ್ಷ್ಮವಾಗಿ ಸಂಪೂರ್ಣವಾಗಿ ಅಂದರೆ ಇನ್ ದ ಸೆನ್ಸ್ ಸಾಮಾನ್ಯವಾಗಿ ನಾಯಿ, ಜೊಲ್ಲು ಸುರಿಸೋದು, ಗಂಟೆ ಶಬ್ದ, ಆಹಾರ ಇಷ್ಟೆಲ್ಲ ಅಷ್ಟೇ ಕಲಿತು ಬಿಡ್ತೇವೆ. ಬಟ್ ಅದರಲ್ಲಿ ಭಾಳಷ್ಟು ಡೆಪ್ತ್ ಇದೆ ಈ ಕಲಿಕೆಗೆ ಸಂಬಂಧಪಟ್ಟಂತೆ. ಭಾಳಷ್ಟು ಪ್ರಶ್ನೆಗಳು ಆಗ್ತಕ್ಕಂಥ ಏರಿಯಾ ಕೂಡ ಈ ಕಲಿಕೆ ಹೌದು. ಅದಕ್ಕಾಗಿ ಒಂದು ಸೂಕ್ಷ್ಮ ಮನಸ್ಥಿತಿಯಿಂದ ತುಂಬ ಗಂಭೀರವಾಗಿ ಈ ಚರ್ಚೆಯನ್ನು ಮಾಡೋಣ. ಈ ಚರ್ಚೆಯ ಕೊನೆಗೆ ನಿಮಗೆ ಅರ್ಥ ಆಗುತ್ತೆ, ಈ ಒಂದು ಪಾವ್ಲೋರವರ ಕಲಿಕೆ ಇಷ್ಟೊಂದು ಅಂಶಗಳನ್ನು ಹೊಂದಿದೆಯಾ ಅನ್ನೋದು ನಿಮಗೆ ಅರ್ಥ ಆಗಬೇಕು ಅನ್ನೋ ಉದ್ದೇಶದಿಂದ ಈ ತರಗತಿ ಮಾಡ್ತಾ ಇದ್ದೇನೆ. ಬನ್ನಿ, ಮನೋದರ್ಶನ ತರಗತಿ ಸಂಖ್ಯೆ 23, ಐವಾನ್ ಪೆಟ್ರೋವಿಚ್ ಪಾವ್ಲೋರವರ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ, ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ. ಬನ್ನಿ, ಮೊದಲಿಗೆ ಅದರ ಪಿತಾಮಹರವರನ್ನು ಸ್ಮರಿಸ್ತಾ ಅವರೊಂದಿಗೆ ಪ್ರಾರಂಭ ಮಾಡೋಣ. ಇವರೇ ನಮ್ಮ ಐವಾನ್ ಪೆಟ್ರೋವಿಚ್ ಪಾವ್ಲೋ, ರಷ್ಯಾದ ಶಾರೀರಿಕ ಶಾಸ್ತ್ರಜ್ಞ, ಫಿಸಿಯಾಲಜಿಸ್ಟ್, ರಷ್ಯಾದ ಶಾರೀರಿಕ ತಜ್ಞ ಆಗಿರ್ತಕ್ಕಂಥ ಇವರು ಭಾಳ ಮುಖ್ಯವಾಗಿ ಇವರಿಗೆ ಏನು ಆಸಕ್ತಿ ಇರುತ್ತೆ ಅಂದರೆ, ನಾಯಿಗಳಿಗೆ ಸಂಬಂಧಪಟ್ಟ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಆಸಕ್ತಿ ಭಾಳ. ನಾಯಿಗಳ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಥ ಆಸಕ್ತಿ ಭಾಳ ಇರೋದರಿಂದ ಅದರ ಮೇಲೆ ಹೆಚ್ಚಿನ ಪ್ರಯೋಗಗಳನ್ನು ಕೈಗೊಂಡಿರ್ತಕ್ಕಂಥ ಪಾವ್ಲೋರವರಿಗೆ 1904ರಲ್ಲಿ ನೊಬೆಲ್ ಬಹುಮಾನ ಕೂಡ ಸಿಕ್ಕಿದೆ. ವೈದ್ಯಕೀಯ ನೊಬೆಲ್ ಬಹುಮಾನ ಕೂಡ ಐವಾನ್ ಪೆಟ್ರೋವಿಚ್ ಪಾವ್ಲೋರವರಿಗೆ ಸಿಕ್ಕಿದೆ. ತುಂಬ ಜಾಣ, ಒಳ್ಳೆಯ ತಜ್ಞ. ಮುಂದೆ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ಪ್ರಯೋಗ ಮಾಡಿ, ಈ ಒಂದು ಪರ್ಸ್ನಲ್ ಆಗಿ ಈ ಒಂದು ಪ್ರಯೋಗ ಅಂದರೆ ಅನುಬಂಧನ ಪ್ರಯೋಗ, ಶಾಸ್ತ್ರೀಯ ಕಲಿಕೆಯ ಪ್ರಯೋಗ ನಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕ್ರಾಂತಿಕಾರಿಕ ಬದಲಾವಣೆಗಳನ್ನು ತಂದಿರತಕ್ಕಂಥ ಶ್ರೇಷ್ಠವಾದ ಪ್ರಯೋಗಗಳ ಸಾಲಿನಲ್ಲಿ ನಿಲ್ತಕ್ಕಂಥ ಒಂದು ಪ್ರಯೋಗ. ದ ವೆರಿ ಸ್ಪೆಷಲ್ ಎಕ್ಸಸೈಸ್ ಇದು. ಅದಕ್ಕಾಗಿ ಇದನ್ನು ಭಾಳ ಅದ್ಭುತವಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ಒಂದು ಪ್ರಯೋಗದ ವಿವರಣೆ ಮಾಡೋಣ, ಈ ಪ್ರಯೋಗಕ್ಕೆ ಅನ್ವಯಗಳು ನೋಡೋಣ. ಅದಕ್ಕಿಂತಲೂ ಮುಖ್ಯವಾಗಿ ಈ ಪ್ರಯೋಗದಿಂದ ಕಂಡುಕೊಂಡಂಥ ಅಂಶಗಳು ನೋಡಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಹೆಚ್ಚು ಪ್ರಶ್ನೆಗಳಾದರೆ ನಿಮಗೆ ಟಫ್ ಆಗೋದು ಏರಿಯಾ ಅದು, ಅದನ್ನೇ ಹೆಚ್ಚು ಫೋಕಸ್ ಮಾಡಿ ನಾನು ಇವತ್ತು ಈ ತರಗತಿಯನ್ನು ಮಾಡ್ತೇನೆ. ಈ ಪ್ರಯೋಗ ಇನ್ನೊಂದು ಬಾರಿ ಈ ಚಿತ್ರ ಬರುತ್ತೆ, ಅಲ್ಲಿ ಕೂಡ ಈ ಚಿತ್ರದ ಕುರಿತಾಗಿ ಸಂಪೂರ್ಣವಾಗಿ ಅಭ್ಯಾಸ ಮಾಡೋಣ. ಈಗ ಕಂಟಿನ್ಯೂ ಮಾಡೋಣ, ಈ ಪ್ರಯೋಗವನ್ನು ನೋಡೋಣ. ಏನಿದೆ ಈ ಪ್ರಯೋಗ ಪಾವ್ಲೋರವ್ರದ್ದು? ಓಕೆ, ಲೆಟ್ ಅಸ್ ಸ್ಟಾರ್ಟ್. ನೋಡಿ, ಅನುಬಂಧ ಕಲಿಕೆ, ಸಾಂಪ್ರದಾಯಿಕ ಅನುಬಂಧನ ಅಂತ ಕರೀತಾರೆ. ಇದನ್ನು ಪ್ರಮುಖವಾಗಿ ಲರ್ನಿಂಗ್ ಬೈ ಕ್ಲಾಸಿಕಲ್ ಕಂಡೀಷನಿಂಗ್ ಅಂತ ಕೂಡ ಕರೀತಾರೆ. ಓಕೆ, ಇರಲಿ. ನೋಡಿ, ಪಾವ್ಲೋ ಮತ್ತು ವ್ಯಾಟ್ಸನ್ ಇಬ್ಬರೂ ಕೂಡ ಪ್ರಸಿದ್ಧ ಮನೋವಿಜ್ಞಾನಿಗಳಾಗಿದ್ದವರು. ಇಬ್ಬರು ಕೂಡ ಪ್ರಸಿದ್ಧ. JB ವ್ಯಾಟ್ಸನ್ ಅಂದರೆ ಬೇರೆ ಯಾವುದೂ ಅಲ್ಲ, JB ವ್ಯಾಟ್ಸನ್ ಮತ್ತು ಐವಾನ್ ಪೆಟ್ರೋವಿಚ್ ಪಾವ್ಲೋ. ಓಕೆ, ನಾಯಿ ಹಾಗೆ ಬೆಕ್ಕು, ಇಲಿಗಳ ಮೇಲೆ ಅನೇಕ ಪ್ರಯೋಗಗಳನ್ನು ಮಾಡಿ ಒಂದು ಹೊಸ ಕಲಿವಿನ ಸಿದ್ಧಾಂತವನ್ನು ಕಂಡುಹಿಡಿದರು. ಈ ಕಲಿಕೆಗೆ ಕೇವಲ ಪಾವ್ಲೋ ಮಾತ್ರ ಕಾರಣ ಅಲ್ಲ. ಈ ಸಿದ್ಧಾಂತಕ್ಕೆ ಇಲ್ಲಿ ವ್ಯಾಟ್ಸನ್ರವರ ಕೊಡುಗೆ ಕೂಡ ಈ ಸಿದ್ಧಾಂತದಲ್ಲಿದೆ. ಅವ್ರದ್ದು ಒಂದು ಚಿಕ್ಕ ಪ್ರಯೋಗ ಇದೆ, ಅದನ್ನು ಕೂಡ ಇದೇ ಒಂದು ತರಗತಿಯಲ್ಲಿ ಚರ್ಚೆ ಮಾಡೋಣ. ಇದಕ್ಕೆ ಸಾಂಪ್ರದಾಯಿಕ ಅನುಬಂಧನ, ಕ್ಲಾಸಿಕಲ್ ಕಂಡೀಷನಿಂಗ್ ಅಂತ ಕರೆದ್ರವರು. ಪಾವ್ಲೋ ಮತ್ತು ವ್ಯಾಟ್ಸನ್ರವರು ಮಾಡಿರ್ತಕ್ಕಂಥ ಒಂದು ನಾಯಿಗಳ ಮೇಲೆ, ಬೆಕ್ಕುಗಳ ಮೇಲೆ, ಇಲಿಗಳ ಮೇಲೆ ಅನೇಕ ಪ್ರಯೋಗ ಮಾಡಿ ಒಂದು ಕಲಿಕೆಯ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದರು. ಆ ಸಿದ್ಧಾಂತಕ್ಕೆ ನಾವು ಕ್ಲಾಸಿಕಲ್ ಕಂಡೀಷನಿಂಗ್ ಆರ್ ಸಾಂಪ್ರದಾಯಿಕ ಅನುಬಂಧ ಅಂತ ಕರಿತೇವೆ. ಏನಿದೆ ಈ ಕಲಿಕೆಯಲ್ಲಿ ಅಂತಂದರೆ ಇಲ್ಲಿದೆ ಪಾಯಿಂಟ್ಸ್. ಅದು ಏನಿದೆ, ಏನನ್ನು ಒಳಗೊಂಡಿದೆ ಈ ಕಲಿಕೆ ಅನ್ನೋದನ್ನು ಹೇಳಬೇಕಾದ್ರೆ ಈ ಒಂದು 2-3 ಸೆಂಟೆನ್ಸ್ ಮಾತ್ರ ಸಾಕು. ಇವುಗಳಲ್ಲಿ ಅದು ಅರ್ಥ ಆಗಿಬಿಡುತ್ತೆ. ಈಗಾಗಲ್ಲ, ಅಟ್ ದ ಎಂಡ್ ಆಗುತ್ತೆ. ನೋಡಿ, ತಟಸ್ಥ ಉದ್ದೀಪಕವನ್ನು, ಗೊತ್ತಾಗದೇ ಇರೋದೇ ಒಳ್ಳೆಯದು, ಮುಂದೆ ಗೊತ್ತಾಗುತ್ತೆ. ತಟಸ್ಥ ಉದ್ದೀಪಕವನ್ನು ಸ್ವಾಭಾವಿಕ ಉದ್ದೀಪಕದೊಡನೆ ಸಹಚರ್ಯಗೊಳಿಸಿದಾಗ ಅದು ಸ್ವಾಭಾವಿಕ ಉದ್ದೀಪಕದ ಎಲ್ಲ ಲಕ್ಷಣಗಳನ್ನು ಪಡೆದುಕೊಳ್ಳುತ್ತದೆ. ನೋಡಿ, ತಟಸ್ಥ ಆರ್ ಕೃತಕ ಎರಡೂ ಒಂದೇ. ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ. ಭಾಳ ಸ್ವಲ್ಪ ಕನ್ಫ್ಯೂಸಿಂಗ್ ಟಾಪಿಕ್.
ಆ್ಯಂಡ್ ಹೆಚ್ಚು ಕಾನ್ಸೆಪ್ಚುವಲ್ ಟಾಪಿಕ್, ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ. ತಟಸ್ಥ ಅಂದರೆ ಕೃತಕ ಅಂತ ಅರ್ಥ. ಇದನ್ನು ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂತೇಳಿ ಒಂದು ಸಣ್ಣ ಎಕ್ಸಾಂಪಲ್ ಇಲ್ಲಿ ಕೊಟ್ಟು ಇದನ್ನು ಅರ್ಥ ಮಾಡಿಸಿ ಮುಂದಕ್ಕೆ ಹೋಗಿಬಿಡ್ತೇನೆ. ಓಕೆ, ತಟಸ್ಥ ಉದ್ದೀಪಕವನ್ನು ಸ್ವಾಭಾವಿಕ ಉದ್ದೀಪಕದೊಡನೆ ಸಹಚರ್ಯಗೊಳಿಸಿದಾಗ, ನೋಡಿ ಸ್ವಾಭಾವಿಕ ಉದ್ದೀಪಕ ಅಂದರೆ ಆಹಾರ ಅಂತ ಅಂದ್ಕೊಳ್ಳಿ. ಊಟ, ಆಹಾರ, ಅನ್ನ, ನಾಯಿಗೆ ಹಾಕೋದು, ಓಕೆ ಆಹಾರ. ತಟಸ್ಥ ಉದ್ದೀಪಕ ಅನ್ನೋದು ಗಂಟೆಯ ಶಬ್ದ ಅಂತ ಅಂದ್ಕೊಳ್ಳಿ. ತಟಸ್ಥ ಅಲ್ಲ, ಸ್ವಾಭಾವಿಕ ಅಲ್ಲ, ತಟಸ್ಥ ನಾವೇ ಮಾಡಿದ್ದು. ಆಹಾರ ಸ್ವಾಭಾವಿಕವಾಗಿ ಸಿಗುತ್ತೆ, ಓಕೆ ಆಹಾರ ತಟಸ್ಥ ಉದ್ದೀಪಕ ಗೊತ್ತಾಯಿತು. ಗಂಟೆಯ ಶಬ್ದದೊಂದಿಗೆ ಗಂಟೆಯ ಶಬ್ದವನ್ನು ಆಹಾರದೊಡನೆ ಅಂದ ಹಾಗೆ ಅದರ ಅರ್ಥ. ಸ್ವಾಭಾವಿಕ ಉದ್ದೀಪಕದೊಡನೆ ಆಹಾರದೊಡನೆ ಸಹಚರ್ಯಗೊಳಿಸಿದಾಗ, ಎರಡನ್ನು ಸೇರಿಸಿದಾಗ ಅದು ಯಾವುದು? ಗಂಟೆಯ ಶಬ್ದದ ಕುರಿತಾಗಿ ಮೊದಲು ಮಾತಾಡಿದ್ದಾರೆ ಅಂದರೆ ಅದರ ಕುರಿತಾಗಿ ಹೇಳ್ತಿದ್ದಾರೆ. ಅದು ಅಂದರೆ ಗಂಟೆಯ ಶಬ್ದ ಸ್ವಾಭಾವಿಕ ಉದ್ದೀಪಕದ ಎಲ್ಲ ಗುಣಲಕ್ಷಣಗಳನ್ನು ಪಡೆದುಕೊಳ್ಳುತ್ತದೆ. ಅಂದರೆ ಆಹಾರವನ್ನು ಕೊಟ್ಟಾಗ ಆ ನಾಯಿಗೆ ಯಾವ ಅನುಭವಗಳಾಗುತ್ತಿತ್ತೋ ಈ ಗಂಟೆಯ ಶಬ್ದವನ್ನು ಕೇಳಿದಾಗಲೂ ಕೂಡ ಅದೇ ಅನುಭವವನ್ನು ಪಡೆದುಕೊಳ್ಳಕ್ಕೆ ಸಾಧ್ಯವಾಗುತ್ತದೆ. ದಟ್ ಈಸ್ ಅನುಬಂಧನ ಕಲಿಕೆ, ದಟ್ ಈಸ್ ಸಾಂಪ್ರದಾಯಿಕ ಅನುಬಂಧನ. ಓಕೆ, ಅರ್ಥ ಆಯ್ತಲ್ಲ? ಇನ್ನೊಮ್ಮೆ ಹೇಳ್ತೇನೆ ಕೇಳಿ. ಗಂಟೆಯ ಶಬ್ದದೊಂದಿಗೆ ಆಹಾರವನ್ನು ಸೇರಿಸಿಕೊಟ್ಟಾಗ, ಆಹಾರ ಕೊಟ್ಟಾಗ ಯಾವ ಅನುಭವ ಆಗುತ್ತಿತ್ತೋ, ಯಾವ ಲಕ್ಷಣಗಳು ಬರ್ತಿದ್ವೋ ಅದೇ ಲಕ್ಷಣಗಳು ಗಂಟೆಯ ಶಬ್ದಕ್ಕೂ ಕೂಡ ದೊರಕ್ತವೆ ಅನ್ನೋದು ಈ ಕಲಿಕೆಯ ತಿರುಳು. ಜಸ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಥಿಯರಿ ಇದು. ಇಷ್ಟು ಗೊತ್ತಾದರೆ ಸಾಕು. ಮುಂದೆ ಸಾಗೋಣ. ಮತ್ತೆ ಕ್ಲಾರಿಟಿ ಈ ಒಂದು ಮುಂದಿನ ಸ್ಲೈಡ್ಗಳಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸಿಗ್ತಾ ಹೋಗುತ್ತೆ. ನೋಡೋಣ. ಓಕೆ, ನೋಡಿ ಇಲ್ಲಿದೆ ಪಾಯಿಂಟ್. ನೋಡಿ ಏನು ಹೇಳಿದ್ದಾರೆ ಇಲ್ಲಿ. ಓಕೆ, ಯಾವುದೇ ಜೀವಿಯು ಸಹಜವಾಗಿ ತೋರುವಂತಹ ಯಾವುದೇ ಅನುಕ್ರಿಯೆಯನ್ನು ನಾವು ಇಚ್ಛಿಸುವಂತಹ ಯಾವುದೇ ಉದ್ದೀಪಕಕ್ಕೆ ಅನುಬಂಧಿಸಬಹುದು. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಜೀವಿ ಸಹಜವಾಗಿ ಒಂದು ಅನುಕ್ರಿಯೆಯನ್ನು ತೋರಿಸುತ್ತೆ. ಆ ಒಂದು ಅನುಕ್ರಿಯೆಯನ್ನು ನಾವು ಇಚ್ಛೆ ಪಡುವಂತಹ ಒಂದು ಉದ್ದೀಪಕಕ್ಕೆ ಅನುಬಂಧನ ಮಾಡಬಹುದು. ಇದು ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯ ವಾದದ ತಿರುಳು, ಅಥವಾ ಇದನ್ನು ಅಭಿಜಾತ ಅನುಬಂಧನ ಕಲಿಕೆ ಎಂದೂ ಕೂಡ ಕರೆಯುತ್ತಾರೆ. ಅಭಿಜಾತ ಅನುಬಂಧನ, ಸಾಂಪ್ರದಾಯಿಕ ಅನುಬಂಧನ, ಶಾಸ್ತ್ರೀಯ ಅನುಬಂಧನ ಇವೆಲ್ಲವೂ ಕೂಡ ಒಂದೇ. ಅವ್ರು ಹೇಳಿದ್ದೇನು? ಜೀವಿ ಸಹಜವಾಗಿ ಒಂದು ವರ್ತನೆಯನ್ನು ತೋರುತ್ತೆ, ಅನುಕ್ರಿಯೆಯನ್ನು ತೋರಿಸುತ್ತೆ. ಆ ಒಂದು ಅನುಕ್ರಿಯೆಯನ್ನು ನಾವು ಇಚ್ಛಿಸುವಂತಹ ಉದ್ದೀಪಕಕ್ಕೆ ಅನುಬಂಧನ ಮಾಡಬಹುದು ಅಂತ ಹೇಳ್ತಾರೆ. ಅದೇ ಅವ್ರು ಹೇಳೋದೇನು? ಸಹಜವಾಗಿ ಏನು ತೋರುತ್ತೆ? ಹಸಿವಾಗಿದೆ ಅಂದರೆ ಜೊಲ್ಲನ್ನು ಸುರಿಸುತ್ತೆ. ಆದರೆ ಆಹಾರಕ್ಕೆ ಅದು ಜೊಲ್ಲ ಸುರಿಸಿದ್ದು, ಬಟ್ ನಾವೇನು ಮಾಡಬೇಕು? ಗಂಟೆ ಶಬ್ದಕ್ಕೆ ಅದು ಜೊಲ್ಲ ಸುರಿಸುವ ಹಾಗೆ ಮಾಡಬೇಕು. ಅಂದರೆ ನಾವು ಇಚ್ಛಿಸೋದು ಯಾವುದು? ಗಂಟೆಯ ಶಬ್ದ. ಆ ಗಂಟೆಯ ಶಬ್ದಕ್ಕೆ ನಾವು ಇಚ್ಛೆ ಪಟ್ಟಿದ್ದೇವೆ, ಇದಕ್ಕೆ ಯಾವುದೇ ಉದ್ದೀಪಕಕ್ಕೆ ಅಂದರೆ ನಾವು ಕೊಡುವಂಥ ಉದ್ದೀಪಕ ಗಂಟೆಯ ಶಬ್ದಕ್ಕೆ ಅನುಬಂಧನ ಮಾಡಬಹುದು, ಅವೆರಡಕ್ಕೂ ಬಾಂಡಿಂಗ್ ಕ್ರಿಯೇಟ್ ಮಾಡಬಹುದು. ಈ ಕಲಿಕೆಯ ತಿರುಳು ಅಂದರೆ ಇದೆ. ಓಕೆ, ಡನ್. ನೋಡಿ, ಇದು ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯ ವಾದದ ತಿರುಳು. ಇದನ್ನು ಅಭಿಜಾತ ಅನುಬಂಧನ ಕಲಿಕೆ ಅಂತಲೂ ಕೂಡ ಕರೀತಾರೆ. ಮುಂದೆ ಹೋಗೋಣ. ಇನ್ನು ಬಹಳ ಅದ್ಭುತವಾಗಿ ಅರ್ಥ ಮಾಡ್ಕೊಳ್ಳೋದಿದೆ. ನೋಡಿ, ಯಾಕೆ ಅಷ್ಟು ಕಠಿಣ ಪದಗಳನ್ನು ನಾನು ಬಳಸಬೇಕಾಯಿತು ಅಂದರೆ, ಪರೀಕ್ಷೆಯಲ್ಲಿ ಇಂಥ ಪದಗಳನ್ನೇ ಬಳಕೆ ಮಾಡಿ ಪ್ರಶ್ನೆ ಮಾಡ್ತಾರೆ ಹೊರತಾಗಿ ನಿಮಗೆ ಅರ್ಥವಾಗುವಂಥ ಪದಗಳ ಬಳಕೆ ಮಾಡಿ ಪ್ರಶ್ನೆ ಮಾಡಲ್ಲ. ಅದಕ್ಕಾಗಿ ವಿ ಹ್ಯಾವ್ ಟು ಬಿ ಫ್ಯಾಮಿಲಿಯರ್ ವಿತ್ ದ ವರ್ಡಿಂಗ್ಸ್ ಆಫ್ ಸೈಕಾಲಜಿ. ಸೈಕಾಲಜಿಯ ಶಬ್ದಶಾಸ್ತ್ರದ ಎಟಿಮಾಲಜಿಗೆ ನಾವು ಅಡ್ಜಸ್ಟ್ ಆಗಲೇಬೇಕು. ಆಗಲೇ ಮಾತ್ರ ನಮಗೆ ಪ್ರಶ್ನೆಗಳು ಅರ್ಥ ಆಗ್ತವೆ. ಅದಕ್ಕೆ ಆ ಶಬ್ದಗಳನ್ನೇ ನೇರವಾಗಿ ಬಳಕೆ ಮಾಡೋದು. ಒಂದು ಪ್ರಯೋಗ ನೋಡೋಣ. ಪ್ರಯೋಗ ನೋಡಿ ಇನ್ನೂ ಅದರ ಬಗ್ಗೆ ಕ್ಲಾರಿಟಿಯನ್ನು ಪಡ್ಕೊಳ್ಳೋಣ. ಹಿಂದೆ ಬಂದಿರತಕ್ಕಂಥ ಒಂದು ವಿಚಾರದ ಕುರಿತಾಗಿ ನೋಡಿ. ಒಂದು ಪ್ರಯೋಗದಲ್ಲಿ ಪಾವ್ಲೋವ್ ಏನು ಮಾಡಿದ್ರಂದರೆ, ರಾತ್ರಿಯಿಂದ ಹಸಿದ ನಾಯಿಯನ್ನು ಪ್ರಯೋಗದ ಮೇಜಿಗೆ ಕಟ್ಟಿದರು. ಪ್ರಯೋಗದ ಮೇಜಿತ್ತು, ಆ ಮೇಜಿಗೆ ರಾತ್ರಿಯಿಂದ ಒಂದು ನಾಯಿ ಹಸಿಕೊಂಡಿತ್ತು. ಅಂಥ ನಾಯಿಯನ್ನು ಆ ಮೇಜಿಗೆ ಕಟ್ಟಲಾಯಿತು. ಒಬ್ಬ ವೀಕ್ಷಕನನ್ನು ನಾಯಿಯನ್ನು ಅದಕ್ಕೆ ಕಾಣದಂತೆ ದೂರದಿಂದ ನೋಡಬಹುದಾಗಿತ್ತು. ಒಬ್ಬ ವೀಕ್ಷಕ ಇದ್ದ, ನಾಯಿಯನ್ನು ದೂರದಿಂದ ನೋಡ್ತಾ ಇದ್ದ, ಬಟ್ ನಾಯಿಗೆ ಗೊತ್ತಿರಲಿಲ್ಲ ಈತನನ್ನು ನೋಡ್ತಾ ಇದ್ದಾನೆ ಅಂಥೇಳಿ. ಹಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯಾಂತ್ರಿಕ ವಿಧಾನಗಳಿಂದ ನಾಯಿಗೆ ಆಹಾರ ಕೊಡಲು ವ್ಯವಸ್ಥೆ ಮಾಡಲಾಗಿತ್ತು. ಅಲ್ಲೇ ಯಂತ್ರಗಳಿಂದ ಒಂದು ಬಟನ್ ಹೊಡೆದ್ರೆ ಆಹಾರ ಹೋಗಿ ಬೀಳೋದು, ಹೀಗೆಲ್ಲ ವ್ಯವಸ್ಥೆ ಮಾಡಲಾಗಿತ್ತು. ಪ್ರತಿ ಬಾರಿ ಆಹಾರ ತೋರಿಸಿದಾಗಲೂ
1 ಗಂಟೆಯನ್ನು ಹತ್ತಿರದಲ್ಲಿ ಹೊಡೆಯಲಾಗುತ್ತಿತ್ತು. ಯಾವಾಗ ಆಹಾರ ನಾಯಿಯ ಕಣ್ಣಿಗೆ ಕಾಣುತ್ತೋ ಆಗ 1 ಗಂಟೆಯನ್ನು ಬಾರಿಸಿ ಬಿಡ್ತಿದ್ರು, ಟಣ್ ಅಂಥೇಳಿ. ಓಕೆ, ಇಷ್ಟಾದ ನಂತರ ಸ್ವಯಂ ಪ್ರೇರಿತವಾಗಿ ತನ್ನಷ್ಟಕ್ಕೆ ತಾನಾಗಿ ನಾಯಿ ಜೊಲ್ಲು ಸುರಿಸಲಾರಂಭಿಸಿತು. ಆಹಾರವನ್ನು ನೋಡ್ತು, ಗಂಟೆ ಶಬ್ದ ಅದರ ಜೊತೆಗೆ ಬಂತು, ನಾಯಿ ಜೊಲ್ಲು ಸುರಿಸಲಿಕ್ಕೆ ಆರಂಭ ಮಾಡಿತ್ತು. ಆದರೆ ಈಗ ಸದ್ಯಕ್ಕೆ ಸುರಿಸಿರ್ತಕ್ಕಂಥ ಜೊಲ್ಲು ಗಂಟೆ ಶಬ್ದಕ್ಕಾಗಿ ಅಲ್ಲ, ಕೇವಲ ಆಹಾರಕ್ಕಾಗಿ ಅನ್ನೋದು ನೆನಪಿರಲಿ. ಆಹಾರವನ್ನು ಅದರ ಮುಂದಿಡುವ ಮತ್ತು ಜೊತೆಯಲ್ಲಿಯೇ ಗಂಟೆ ಹೊಡೆಯುವ ಚಟುವಟಿಕೆಯನ್ನು ಅನೇಕ ಬಾರಿ ಮಾಡಲಾಯಿತು. ಈ ಅನೇಕ ಬಾರಿ ಮಾಡಿದಾಗ ಗಂಟೆ ಶಬ್ದ ಮತ್ತು ಆಹಾರ ಅನುಬಂಧನಗೊಂಡು ನಾಯಿಯ ಅನುಕ್ರಿಯೆಯನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಸೇಮ್ ಬದಲಾವಣೆ ಬರಲಿಕ್ಕೆ ಕಾರಣ ಆಯಿತು. ಪ್ರತಿ ಬಾರಿ ನಾಯಿ ಸುರಿಸಿದ ಜೊಲ್ಲನ್ನು ಅಳತೆ ಮಾಡಲಾಯಿತು. ಎವ್ರಿ ಟೈಮ್ ಅದನ್ನು ಏನಂತಾರೆ, ಸೈಕಿಕ್ ಸಿಕ್ರೇಷನ್ ಅಂತ ಕರೀತಾರೆ. ನಮ್ಮ ಪಾವ್ಲೋರವರು ಅದಕ್ಕೊಂದು ಸಪರೇಟ್ ವರ್ಡ್ ಕೊಡ್ತಾರೆ ಸೈಕಾಲಜಿಯಲ್ಲಿ. ದಟ್ ಈಸ್ ಅ ಸೈಕಿಕ್ ಸಿಕ್ರೇಷನ್ ಅನ್ನುವಂಥ ಪದ. ಅದನ್ನು ಮಾನಸಿಕ ಸ್ರವಿಸುವಿಕೆ ಅಂತ ಕರೀತಾರೆ ಅವರು. ಮಾನಸಿಕ ಸ್ರವಿಸುವಿಕೆ, ಸೈಕಿಕ್ ಸಿಕ್ರೇಷನ್ ಅಂಥೇಳಿ. ಆ ಸೈಕಿಕ್ ಸಿಕ್ರೇಷನನ್ನು ಕಲೆಕ್ಟ್ ಮಾಡಿಕೊಂಡು ಪ್ರತಿ ಬಾರಿ ಸುರಿಸಿರ್ತಕ್ಕಂಥ ಜೊಲ್ಲಿನ ಪ್ರಮಾಣವನ್ನು ಅಳತೆ ಮಾಡಲಿಕ್ಕೆ ಶುರು ಮಾಡಿದರು. ಹೀಗೆ ಈ ಪ್ರಯೋಗ ಕಂಟಿನ್ಯೂ ಆಗಿ ಸಾಗ್ತಾ ಇತ್ತು. ಈ ಚಟುವಟಿಕೆಯನ್ನೇ, ಈ ಒಂದು ಪರ್ಟಿಕ್ಯುಲರ್ ಚಟುವಟಿಕೆಯನ್ನೇ ಅನೇಕ ಬಾರಿ ನಡೆದ ಮೇಲೆ ನಾಯಿಗೆ ಆಹಾರವನ್ನು ತೋರಿಸಲಿಲ್ಲ. ನೋಡಿ, ನಾಯಿಗೆ ಈ ಬಾರಿ ಆಹಾರ ತೋರಿಸಲಿಲ್ಲ. ಮೆನಿ ಟೈಮ್ಸ್ ನಡೀತು, ಮೆನಿ ಟೈಮ್ಸ್. ಹಿಂದೆ ಹೇಳಿರ್ತಕ್ಕಂಥ ಒಂದು ಚಟುವಟಿಕೆ ಭಾಳ ಬಾರಿ ನಡೆದು ಆಹಾರವನ್ನು ತೋರಿಸಲಿಲ್ಲ. ಆದರೆ ಗಂಟೆಯನ್ನು ಮಾತ್ರ ಹೊಡೆಯಲಾಯಿತು. ಟಣ್ ಅಂಥೇಳಿ ಗಂಟೆ ಮಾತ್ರ ಹೊಡೆದುಬಿಟ್ರು. ಬಟ್ ಆಹಾರವು ಇಲ್ಲದೆ ಇದ್ದಾಗಲೂ ಸ್ವಾಭಾವಿಕ ಉದ್ದೀಪನ, ಗಂಟೆಯ ಹೊಡೆತ, ಕೃತಕ ಉದ್ದೀಪನ ನಾಯಿಗೆ ಜೊಲ್ಲು ಸುರಿಸುವಿಕೆ ಮಾಡಿತು. ಇಲ್ಲಿ ಸುರಿಸಿದ ಜೊಲ್ಲಿನ ಪ್ರಮಾಣವನ್ನು ಕೂಡ ಅಳೆಯಲಾರಂಭಿಸಿತು. ಅಳತೆ ಮಾಡಿದರು. ನೋಡಿ, ಏನು ಅರ್ಥ ಮಾಡ್ಕೋಬೇಕಿಲ್ಲಿ ಈ ಪಾಯಿಂಟಲ್ಲಿ ನಾವು ಮುಖ್ಯವಾಗಿ ಆಹಾರ ಸ್ವಾಭಾವಿಕ ಉದ್ದೀಪನ, ಗಂಟೆ ಹೊಡೆತ ಕೃತಕ ಉದ್ದೀಪನ, ಆಹಾರ ಇಲ್ಲದೇ ಇದ್ದಾಗಲೂ ಸ್ವಾಭಾವಿಕ ಉದ್ದೀಪನ, ಗಂಟೆ ಹೊಡೆತಕ್ಕೂ ನಾಯಿ ಜೊಲ್ಲು ಸುರಿಸುವಿಕೆ ಮಾಡಿತ್ತು. ಇಲ್ಲಿ ಸುರಿಸಿದ ಜೊಲ್ಲಿನ ಪ್ರಮಾಣವನ್ನು ಕೂಡ ಅಳತೆ ಮಾಡಲಾಯಿತು. ಈ ಡಿಫ್ರೆನ್ಸ್ ಇಲ್ಲಿ ಶುರುವಾಯಿತು. ಗಂಟೆಯನ್ನು ಆರಂಭಿಕವಾಗಿ ಹೊಡೆದಿದ್ದು ನಾಯಿಗೆ ಗೊತ್ತಿಲ್ಲ. ಬಟ್ ಬಹಳ ದಿನ ರಿಪೀಟ್ ಮಾಡಿ ನಾಯಿಗೆ ಗಂಟೆಯ ಶಬ್ದದೊಂದಿಗೆ ಮತ್ತು ಆಹಾರದೊಂದಿಗೆ ಅನುಬಂಧನವಾಗಿದೆ. ಅನುಬಂಧನವಾದ ನಂತರ ನೀವು ಆಹಾರವನ್ನೇ ತೋರಿಸಬೇಡಿ, ಕೇವಲ ಗಂಟೆಯ ಶಬ್ದವನ್ನು ಹೊಡೆಯಿರಿ. ಆಗ ನಾಯಿ ಕೂಡ ಜೊಲ್ಲನ್ನು ಸುರಿಸುತ್ತೆ. ಕೃತಕ ಉದ್ದೀಪನಕ್ಕೆ ಸ್ವಾಭಾವಿಕ ಉದ್ದೀಪನ ಇಲ್ಲದಿದ್ದಾಗಲೂ ಕೂಡ ಕೃತಕ ಉದ್ದೀಪನಕ್ಕೆ ಅನುಕ್ರಿಯೆಯನ್ನು ನಾಯಿ ತೋರಿಸುತ್ತೆ. ಆಗಲೂ ಕೂಡ ಜೊಲ್ಲಿನ ಪ್ರಮಾಣವನ್ನು ಅಳತೆ ಮಾಡಲಾಯಿತು. ನೋಡಿ, ಓಕೆ. ಈ ಪ್ರಯೋಗದಲ್ಲಿ ನಾಯಿ ಗಂಟೆಯ ಶಬ್ದವಾದೊಡನೆ ಜೊಲ್ಲು ಸುರಿಸಲು ಕಲಿಯಿತು. ಕಲಿಸಿದ್ರಿ ನೀವು, ಮತ್ತೆ ಕಲಿಬಾರ್ದ? ಅದು ಕಲಿತೇ ಬಿಡುತ್ತೆ. ಕಲಿಸಿಬಿಟ್ರು ಐವನ್ ಪೆಟ್ರೋವಿಚ್ ಪಾವ್ಲೋರವರು. ಕಲಿಯಿತು. ಇಂತಹ ಕಲಿಕೆಗೆ ಪಾವ್ಲೋ ಅನುಬಂಧನ ಕಲಿಕೆ ಎಂದು ಕರೆದನು. ಈ ಕಲಿಕೆಯೇ ಅನುಬಂಧನ ಅಂತ ಕರೆದ. ಈ ಸಿದ್ಧಾಂತವು ಕಲಿಕೆಯನ್ನು ಒಂದು ಅಭ್ಯಾಸದ ರೂಪಣೆ ಎಂದು ಪರಿಗಣಿಸಲಾಗುತ್ತದೆ. ಇದು ಸಂಪರ್ಕ ಕಲ್ಪನೆ ಮತ್ತು ಬದಲಿಸುವ ತತ್ವದ ಆಧಾರವನ್ನು ಪಡೆದಿದೆ. ಯಾವ ಆಧಾರದ ಮೇಲೆ ಈ ಸಿದ್ಧಾಂತ ರೂಪುಗೊಂಡಿದೆ ಅಂತಂದರೆ ಸಂಪರ್ಕ ಕಲ್ಪನೆ ಮತ್ತು ಬದಲಿಸುವ ತತ್ವ. ಸಂಪರ್ಕ ಕಲ್ಪನೆ ಅಂದರೆ ನಾಯಿಗೆ ಮೊದಲು ಆಹಾರ ಇರ್ತಿತ್ತು, ಅದರ ಜೊತೆಗೆ ಗಂಟೆ ಶಬ್ದದ ಸಂಪರ್ಕ ಮಾಡಲಾಯಿತು. ಬದಲಿಸುವ ತತ್ವ ಅಂದರೆ ಆಹಾರವನ್ನು ಬಿಟ್ಟು ಕೇವಲ ಗಂಟೆಯ ಶಬ್ದ ಹೊಡೆದರು, ಆಗ ಬದಲಾವಣೆ ಆಗಲಿಲ್ಲ, ಆ ತತ್ವ ಸೇಮ್ ಉಳಿತು. ಬದಲಿಸುವ ತತ್ವದ ಆಧಾರ ಮತ್ತು ಸಂಪರ್ಕ ಕಲ್ಪನೆಯ ಒಂದು ವಿಚಾರಗಳು ಸೇರಿಕೊಂಡು ಈ ಸಿದ್ಧಾಂತವನ್ನು ರೂಪಿಸಿವೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇಷ್ಟು ಈ ಕಲಿಕೆಯ ಮುಖ್ಯವಾದ ಪ್ರಯೋಗ. ಈ ಪ್ರಯೋಗ ನೆನಪಿಡೋದ್ರಿಂದ ನಮಗೆ ಮಾರ್ಕ್ಸ್ ಬರ್ತಾವ? ಇಲ್ಲ. ಪ್ರಯೋಗದಿಂದ ಪ್ರಯೋಜನಗಳೇನಾದವು ಅನ್ನೋದರ ಮೇಲೆ ನಮಗೆ ಮಾರ್ಕ್ಸ್ ಬರ್ತವೆ ಹೊರತಾಗಿ ಪ್ರಯೋಗದಿಂದ ಬರಲ್ಲ. ಪ್ರಯೋಗದಿಂದ ಬಂದರೂ 1-2 ಬರಬಹುದಷ್ಟೇ, ಹೆಚ್ಚು ಬರಲ್ಲ. ಇದರ ಅನ್ವಯ ಏನು, ಇದರ ಅಪ್ಲಿಕೇಶನ್ ಏನು ಅನ್ನೋದು ಅತ್ಯಂತ ಇಂಪಾರ್ಟೆಂಟ್. ಇನ್ನೂ ಈ ಪ್ರಯೋಗಕ್ಕೆ ಸಂಬಂಧಪಟ್ಟ ಕೆಲವು ಅಂಶಗಳಿದ್ದಾವೆ ನೋಡಿ. ನಾನು ಹೇಳಿರ್ತಕ್ಕಂಥ ಒಟ್ಟು ಪ್ರಯೋಗ ಒಂದು ಬಾರಿ ರಿವೈಸ್ ಮಾಡಿಬಿಡೋಣ. ಐವಾನ್ ಪೆಟ್ರೋವಿಚ್ ಪಾವ್ಲೋ, ರಷ್ಯನ್ ಫಿಸಿಯೋಲಜಿಸ್ಟ್, ಒಂದು ನಾಯಿಯನ್ನು ಕಟ್ಟಿ ಹಾಕಿದ್ದಾರೆ. ಒಂದು ಎಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನೋಡಿ, ಎಲ್ಲ ಪ್ರಯೋಗ ಮಾಡೋರೆಲ್ಲ ನಾಯಿ ಕಟ್ಟಿಗೆಯನ್ನು ರೆಡಿ ಮಾಡಿದ್ದಾರೆ. ಅದಕ್ಕಾಗಿ ಒಂದು ಫುಡ್ ಕಪ್ ಇದೆ. ಈ ಫುಡ್ ಕಪ್ ಹೀಗೆ ತಿರುಗಿ ಈ ಕಡೆ ಮುಂದುಗಡೆ ಬರುತ್ತೆ. ನಾಯಿ ಆರ್ಕೆ ಸಲೈವ ಡಕ್ಟ್ ಫ್ರಮ್ ಸಲೈವರಿ ಗ್ಲ್ಯಾಂಡ್, ಇಲ್ಲಿ ಸಲೈವರಿ ಗ್ಲ್ಯಾಂಡ್ ಇದೆ, ಅದಕ್ಕಾಗಿ ಒಂದು ಡಕ್ಟನ್ನು ಇದು ಕನೆಕ್ಟ್ ಮಾಡಿದ್ದಾರೆ.
ಕನೆಕ್ಟ್ ಮಾಡಿ ಏನು ಮಾಡ್ತಾರೆ, ಇಲ್ಲಿ ಬಂದು ಅದು ಶೇಖರಣೆ ಆಗುತ್ತೆ. ಅದನ್ನು ಇಲ್ಲಿ ಸಲೈವ ಕಲೆಕ್ಷನ್ ಜಾರ್ ಇದೆ, ಸಲೈವ ಕಲೆಕ್ಷನ್ ಟ್ಯೂಬ್ ಇದೆ, ಇದನ್ನು ಅಳತೆ ಮಾಡ್ತಾರೆ. ಡಾಗ್ ಹಾರ್ನೆಸ್ ಫಾರ್ ಫಿಕ್ಸೇಷನ್, ಫಿಕ್ಸ್ಡ್ ಇಷ್ಟೇ ನಿಲ್ಲಬೇಕದು ಅಂಥೇಳಿ ಒಂದು ಫಿಕ್ಸ್ಡ್ ಮಾಡಿದ್ದಾರೆ. ಈ ರೀತಿಯಾಗಿ ಮುಖ್ಯವಾಗಿ ಜೊಲ್ಲನ್ನು ಸಂಗ್ರಹಿಸುವ ಕೊಳವೆ ಇದೆ, ಜೊಲ್ಲನ್ನು ಅಳೆಯುವ ಸಾಧನ ಇದೆ, ಮತ್ತು ದಾಖಲಿಸುವ ಸಾಧನ ಕೂಡ ಇದೆ, ಆಹಾರ ಇದೆ, ಒಮ್ಮುಖ ಗಾಜಿನ ಪರದೆ ಇದೆ, ಮತ್ತು ಇದನ್ನೆಂತಾರೆ ಇವೆಲ್ಲ ಅಂಶಗಳು ಸೇರಿಕೊಂಡು ಒಂದು ಅದ್ಭುತವಾದ ಒಂದು ಪ್ರಯೋಗವನ್ನು ಇವರು ಮಾಡಿ, ಇದುವರೆಗೂ ಹೇಳಿರ್ತಕ್ಕಂಥ ಪ್ರಯೋಗ ಈ ಜಾಗದಲ್ಲಿ ಈ ಸ್ಥಿತಿಯಲ್ಲೇ ಮಾಡಿದ್ದು ಅಂತ ನಮಗೆ ಗೊತ್ತಿರಬೇಕಾದಂಥ ಒಂದು ಸಂಗತಿ. ಓಕೆ, ಡನ್. ಈಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ ನೋಡೋಣ ಏನಾಯಿತು ಇಂಪ್ಲಿಕೇಶನ್ಸ್ ಅಂಥೇಳಿ. ಇನ್ನೂ ಸರಳವಾಗಿ ಕೆಲವು ಅಂಶಗಳನ್ನು ಹೇಳ್ತಾರೆ ಇಲ್ಲಿ. ಹೇಳಬೇಕಾದ್ರೆ ಇದು ಒಂದು ಉದ್ದೀಪನ ಅನುಕ್ರಿಯೆ ರೀತಿಯ ಕಲಿಕೆ. ಒಂದು ಉದ್ದೀಪನ ಇದೆ, ಒಂದು ಅನುಕ್ರಿಯೆ ಇದೆ. ಉದ್ದೀಪನ ಗಂಟೆ ಅಥವಾ ಆಹಾರ, ಅನುಕ್ರಿಯೆ ಜೊಲ್ಲು ಸುರಿಸುವಿಕೆ, ಇಷ್ಟೇ. ಇಲ್ಲಿ ಸ್ವಾಭಾವಿಕ ಉದ್ದೀಪನ ಆಹಾರ, ನೀರು ಇವುಗಳ ಬದಲಾಗಿ ಕೃತಕ ಉದ್ದೀಪನಗಳಾದ ಗಂಟೆ ಶಬ್ದ, ಒಂದು ನಿರ್ದಿಷ್ಟ ಬಣ್ಣದ ಬೆಳಕು ಒಂದು ಸ್ವಾಭಾವಿಕ ಅನುಕ್ರಿಯೆಯನ್ನುಂಟು ಮಾಡಬಹುದು. ನೋಡಿ, ಸ್ವಾಭಾವಿಕ ಅನುಕ್ರಿಯೆ ಯಾರಿಗೆ ಉಂಟಾಗಬೇಕು ಅಂದರೆ ಸ್ವಾಭಾವಿಕ ಉದ್ದೀಪನಕ್ಕೆ ಮಾತ್ರ ಉಂಟಾಗಬೇಕು. ಬಟ್ ಇಲ್ಲಿ ಕೃತಕ ಉದ್ದೀಪನಕ್ಕೂ ಕೂಡ ಸ್ವಾಭಾವಿಕ ಅನುಕ್ರಿಯೆ ಉಂಟು ಮಾಡುವಂತೆ ಮಾಡುವುದೇ ಈ ಕಲಿಕೆಯ ತಿರುಳು. ಅನೇಕ ಬಾರಿ ಇವೆರಡನ್ನು ಒಟ್ಟಿಗೆ ತಂದಾಗ ನಾಯಿಯು ಒಂದು ಅಭ್ಯಾಸಕ್ಕೆ ಒಳಗಾಗುತ್ತದೆ ಅಥವಾ ಸನ್ನಿವೇಶಕ್ಕೆ ಅನುಕ್ರಿಯಿಸುವುದಕ್ಕೆ ಅನುಬಂಧಿತವಾಗುತ್ತದೆ. ಒಂದು ಅಭ್ಯಾಸ ಬಿದ್ದುಬಿಡುತ್ತೆ ಅದಕ್ಕೆ. ಹೀಗೆ ಮಾಡಿದರೆ ಹೀಗಾಗುತ್ತೆ, ಹೀಗೆ ಕರೆದರೆ ಹೀಗೆ ಮಾಡಬೇಕು, ಹೀಗಾದರೆ ಹೀಗೆ ಅನ್ನೋದೊಂದು ಅಭ್ಯಾಸ ಬಿದ್ದು ಆಗ ಕೃತಕ ಉದ್ದೀಪನಗಳಿಗೂ ಕೂಡ ಸ್ವಾಭಾವಿಕ ಅನುಕ್ರಿಯೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇದು ಈ ಸಿದ್ಧಾಂತದ ತಿರುಳು. ಈ ಎರಡೂ ರೀತಿಯ ಉದ್ದೀಪನಗಳ ನಡುವೆ ಒಂದು ಪೂರ್ಣ ಸಂಬಂಧ ಏರ್ಪಡುತ್ತದೆ. ಎರಡು ರೀತಿಯ ಉದ್ದೀಪನಗಳ್ಯಾವುದು? ಒಂದು ಆಹಾರ, ಒಂದು ಗಂಟೆ, ಒಂದು ಸ್ವಾಭಾವಿಕ, ಒಂದು ಕೃತಕ. ಇದರ ಫಲವಾಗಿ ಸ್ವಲ್ಪ ಕಾಲದ ನಂತರ ಸ್ವಾಭಾವಿಕ ಉದ್ದೀಪನವನ್ನು ಒಂದು ಕೃತಕ ಪ್ರೇರಣೆಯಿಂದ ಬದಲಿಸಬಹುದು. ಇದರಿಂದ ಸ್ವಾಭಾವಿಕ ಅನುಕ್ರಿಯೆಯೂ ಕೂಡ ಸಾಧ್ಯವಾಗುತ್ತದೆ. ಅದನ್ನೇ ಹೇಳ್ತಿದ್ದಾರೆ, ಎರಡೂ ರೀತಿಯ ಉದ್ದೀಪನಗಳ ನಡುವೆ ಒಂದು ಪೂರ್ಣ ಸಂಬಂಧ ಏರ್ಪಡ್ತು. ಆ ಸಂಬಂಧದ ಫಲವಾಗಿ ಸ್ವಾಭಾವಿಕ ಉದ್ದೀಪನವನ್ನು ಒಂದು ಕೃತಕ ಉದ್ದೀಪನವಾಗಿ ಬದಲಾವಣೆ ಮಾಡಬಹುದು. ಇದರಿಂದ ಮತ್ತೆ ಸ್ವಾಭಾವಿಕ ಅನುಕ್ರಿಯೆಯನ್ನೇ ನಾವು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ಈ ಸಿದ್ಧಾಂತದ ತಿರುಳು. ಒಂದು ಮಾದರಿಯನ್ನು ನೋಡೋಣ. ಒಂದು ಮಾಡೆಲ್ ಇದೆ, ಒಂದು ಮಾಡೆಲ್ ಮಾಡಿದ್ದಾರೆ. ಯಾರು? ಇವಾನ್ ಪೆಟ್ರೋವಿಚ್ ಪಾವ್ಲರ್ ಅವರು ಒಂದು ಸಾಂಪ್ರದಾಯಿಕವಾದಂಥ ಒಂದು ಮಾಡೆಲನ್ನು ರೆಡಿ ಮಾಡಿದ್ದಾರೆ. ಏನು? ಸಾಂಪ್ರದಾಯಿಕ ಅನುಬಂಧನ ಕಲಿಕೆಗೆ ಸಂಬಂಧಪಟ್ಟಂಥ ಒಂದು ಮಾಡೆಲ್ ಇದು. ಒಂದು ಇದುವರೆಗೂ ಮಾತಾಡಿರ್ತಕ್ಕಂಥ ಎಲ್ಲ ಅಂಶಗಳು ಒಂದು ಮಾಡೆಲಲ್ಲಿ ತೋರಿಸ್ತಾರೆ. ಆ ಮಾಡೆಲನ್ನು ಈಗ ತೋರಿಸ್ತೇನೆ ನಿಮಗೆ. ನೋಡಿ ಮಾಡೆಲನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ನೋಡಿ, ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯ ಒಂದು ಮಾದರಿ, ಒಂದು UCS. ವಾಟ್ ಈಸ್ ದಿಸ್ UCS ಮೀನ್ಸ್? ಕಂಡೀಷನ್ಡ್ ಸ್ಟಿಮ್ಯುಲಸ್ ಅಂತ ಕರೀತಾರೆ. ಅನ್ಕಂಡೀಷನ್ಡ್ ಸ್ಟಿಮ್ಯುಲಸ್. ಯು ಅಂದರೆ ಅನ್, ಸಿ ಅಂದರೆ ಕಂಡೀಷನ್ಡ್, ಎಸ್ ಅಂದರೆ ಸ್ಟಿಮ್ಯುಲಸ್. ಅನ್ಕಂಡೀಷನ್ಡ್ ಸ್ಟಿಮ್ಯುಲಸ್ ಇಲ್ಲಿ ಬರೀತೇನೆ. ಅನ್ಕಂಡೀಷನ್ಡ್ ಸ್ಟಿಮ್ಯುಲಸ್ ಅಂದರೆ ಉದ್ದೀಪನ. ಓಕೆ, ಏನು ಅನ್ಕಂಡೀಷನ್ಡ್ ಸ್ಟಿಮ್ಯುಲಸ್ ಅಂದರೆ? ಅನುಬಂಧಿತವಲ್ಲದ, ಅದು ಅನುಬಂಧನ ಕಲಿಕೆ ಅಲ್ಲ, ಅದಕ್ಕೆ ಅನುಬಂಧನವೇ ಇಲ್ಲದ ಒಂದು ಉದ್ದೀಪಕ ಇದು. ಅನುಬಂಧನ ಮಾಡಬೇಕಂತ ಉದ್ದೇಶ ಇಲ್ಲ. ಅನುಬಂಧನ ಇಲ್ಲದ ಉದ್ದೀಪಕ ಯಾವುದು? ಆಹಾರ. ಓಕೆ, ಅದಕ್ಕೆ ಏನು ಬರ್ತಾ ಇದೆ? ಆಹಾರ ಕೊಟ್ಟಾಗ ಅನುಬಂಧಿತವಲ್ಲದ ಅನುಕ್ರಿಯೆ. ಅನುಬಂಧಿತವೇ ಇಲ್ಲ. ನಾರ್ಮಲ್ಲಾಗಿ ನೀವು ಆಹಾರ ತೋರಿಸ್ತೀರಾ, ಅದು ಜೊಲ್ಸಿರಿಸುತ್ತೆ. ಇದು ನಾರ್ಮಲ್ ಪ್ರೋಸೆಸ್. ಇಲ್ಲಿ ಏನೂ ನೀವು ಮಾಡಿಲ್ಲ. ಫಸ್ಟ್ ಸ್ಟೇಜಲ್ಲಿ ನಥಿಂಗ್ ಹ್ಯಾಸ್ ಹ್ಯಾಪನ್ಡ್. ಯು ಹ್ಯಾವ್ ಗಿವನ್ ಫುಡ್ ಆ್ಯಂಡ್ ಇಟ್ ಹ್ಯಾಸ್ ಏನಂತಾರೆ, ಜೊಲ್ಲು ಸುರಿಸ್ತು, ಸೈಕಿಕ್ ಸಿಕ್ರೇಷನ್ ಆಯಿತು. ಅದನ್ನು UCR ಅಂತ ಕರೀತಾರೆ. UCR, ವಾಟ್ ಈಸ್? ಅನ್ಕಂಡೀಷನ್ಡ್ ರೆಸ್ಪಾನ್ಸ್. ಇಟ್ ಈಸ್ ರೆಸ್ಪಾನ್ಸ್ ದಟ್ ಈಸ್ ಸ್ಟಿಮ್ಯುಲಸ್ ಆ್ಯಂಡ್ ರೆಸ್ಪಾನ್ಸ್. ದಿಸ್ ಈಸ್ SR ಬಾಂಡ್ ಅಗೇನ್. ಓಕೆ, ನೋಡಿ, ಅನ್ಕಂಡೀಷನ್ಡ್ ಸ್ಟಿಮ್ಯುಲಸ್, ಅನ್ಕಂಡೀಷನ್ಡ್ ರೆಸ್ಪಾನ್ಸ್. ವಾಟ್ ಈಸ್ ಅನ್ಕಂಡೀಷನ್ಡ್ ಸ್ಟಿಮ್ಯುಲಸ್? ಆಹಾರ. ಅನುಬಂಧಿತವಲ್ಲದ ಉದ್ದೀಪಕ ಯಾವುದು? ಆಹಾರ. ಅನುಬಂಧಿತವಲ್ಲದ ಅನುಕ್ರಿಯೆ ಯಾವುದು? ಜೊಲ್ಲು ಸುರಿಸುವಿಕೆ. ಕ್ಲಿಯರ್? ಎಸ್, ವೆರಿ ಮಚ್ ಕ್ಲಿಯರ್. ದೆನ್ ಕಮ್ ಟು ದ ಸೆಕೆಂಡ್ ಸ್ಟೇಜ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್. ವಾಟ್ ಈಸ್ ಇಟ್? ಐ ವಿಲ್ ಚೇಂಜ್ ದ ಕಲರ್. ವೇಟ್, ಬಿಕಾಸ್ ಆಫ್ ಯುವರ್ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಸೆಕೆಂಡ್ ಒನ್, ಅನುಬಂಧಿತವಲ್ಲದ ಉದ್ದೀಪಕ. ಯಾವುದು ಸರ್ ಅನುಬಂಧಿತವಲ್ಲದ್ದು? ನೋಡಿ, ಗಂಟೆಯ ಶಬ್ದ ಪ್ಲಸ್ ಇದೇ ಪ್ಲಸ್ ಈ ಪ್ಲಸ್. ಓಕೆ, ಅನುಬಂಧಿತವಲ್ಲದ ಉದ್ದೀಪಕ ಆಹಾರ, ಅನುಬಂಧಿತ ಉದ್ದೀಪಕ ಗಂಟೆ ಶಬ್ದ. CS. ವಾಟ್ ಈಸ್ CS?
ಕಂಡೀಷನ್ಡ್ ರೆಸ್ಪಾನ್ಸ್. ಕಂಡೀಷನ್ಡ್ ರೆಸ್ಪಾನ್ಸ್ ಈಸ್ ವಾಟ್? ಗಂಟೆ. ಗಂಟೆಯ ಶಬ್ದ. ಅನ್ಕಂಡೀಷನ್ಡ್ ರೆಸ್ಪಾನ್ಸ್ ಈಗಾಗಲೇ ಇದೆ, ಅದನ್ನು ಈ ಕಂಡೀಷನ್ಡ್ ರೆಸ್ಪಾನ್ಸ್ನೊಂದಿಗೆ ಸೇರ್ಪಡೆ ಮಾಡ್ತಿದ್ದಾರೆ, ಪ್ಲಸ್ ಮಾಡ್ತಾ ಇದ್ದಾರೆ. ಗಂಟೆ ಶಬ್ದದೊಂದಿಗೆ ಆಹಾರ ಸೇರಿಸ್ತಾ ಇದ್ದಾರೆ. ಇಲ್ಲಿ ಅನುಬಂಧಿತ ಉದ್ದೀಪಕ, ಅನುಬಂಧನ ಮಾಡಬೇಕಂತೇಳಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಉದ್ದೀಪಕ ಯಾವುದು? ಗಂಟೆ ಶಬ್ದ. ಅನುಬಂಧಿತವಲ್ಲದ ಉದ್ದೀಪಕ ಈಗಾಗಲೇ ಕೊಟ್ಟಿದ್ದಾರೆ, ಯಾವುದು? ಆಹಾರ. ಗಂಟೆ ಶಬ್ದ ಪ್ಲಸ್ ಆಹಾರ. ಈ ಕಡೆ ಬನ್ನಿ, ಮತ್ತೆ ಯು ಸಿ ಆರ್. ವಾಟ್ ಇಸ್ ದಿಸ್ ಯು ಸಿ ಆರ್? ಅನ್ಕಂಡೀಷನ್ಡ್ ರೆಸ್ಪಾನ್ಸ್. ಅಗೇನ್ ಸೇಮ್ ಕಂಡೀಷನ್ ನೋಡಿ. ಅನುಬಂಧಿತವಲ್ಲದ ಅನುಕ್ರಿಯೆ, ಮತ್ತೆ ಇಲ್ಲಿ ಕೂಡ ಅನುಬಂಧಿತವಲ್ಲದ ಅನುಕ್ರಿಯೆ. ಅನ್ಕಂಡೀಷನ್ಡ್ ರೆಸ್ಪಾನ್ಸ್ ಫಾರ್ ಅನ್ಕಂಡೀಷನ್ಡ್ ಸ್ಟಿಮ್ಯುಲಸ್. ಅನ್ಕಂಡೀಷನ್ಡ್ ಸ್ಟಿಮ್ಯುಲಸ್ ಪ್ಲಸ್ ಕಂಡೀಷನ್ಡ್ ಸ್ಟಿಮ್ಯುಲಸ್, ಅನ್ಕಂಡೀಷನ್ಡ್ ರೆಸ್ಪಾನ್ಸ್. ಅಗೇನ್ ಸೇಮ್ ಇದೆ, ಇದೂ ಸೇಮ್ ಇದೆ, ಇದೂ ಸೇಮ್ ಇದೆ. ಇಲ್ಲೂ ಜೊಲ್ಲು ಸ್ರವಿಕೆಯಾಗಿದೆ, ಇಲ್ಲೂ ಜೊಲ್ಲು ಸ್ರವಿಕೆಯಾಗಿದೆ. ದೆನ್ ಕಮ್ ಟು ದ ಥರ್ಡ್ ಸ್ಟೇಜ್ ಆರ್ ಥರ್ಡ್ ಸ್ಟೆಪ್. This is the most important. Here we have to find out what is anubandhana, what is conditioning. Here we can guess. Okay. ಅನುಬಂಧಿತ ಉದ್ದೀಪಕ. ಅನುಬಂಧಿತ ಉದ್ದೀಪಕ ಯಾವುದು? ಗಂಟೆಯ ಶಬ್ದ. CS only here, not UCS here. Conditioned stimulus only here. But here both are there. Okay. ಗಂಟೆಯ ಶಬ್ದ. ಗಂಟೆಯ ಶಬ್ದ ಅನುಬಂಧಿತವಲ್ಲದ ಉದ್ದೀಪಕ. ಅದಕ್ಕೆ ನೀವು ನೋಡ್ತಾ ಬನ್ನಿ, ಏನು ಬಂದಿದೆ ರೆಸ್ಪಾನ್ಸ್ ಅಂದರೆ ಓನ್ಲಿ CR. ಏನು? ಅನುಬಂಧಿತ ಅನುಕ್ರಿಯೆ, ಜೊಲ್ಲು ಸ್ರವಿಸುವಿಕೆ. ನೋಡಿ, ಅನುಬಂಧಿತವಲ್ಲದ ಅನುಕ್ರಿಯೆ ಹೋಗಿ ಅನುಬಂಧಿತ ಅನುಕ್ರಿಯೆ ಆಗಿಬಿಡ್ತು ಜೊಲ್ಲು ಸ್ರವಿಸುವಿಕೆ. ಸೇಮ್, ಬಟ್ ಅದನ್ನು ಒಂದನೇದರಲ್ಲೂ ಜೊಲ್ಲೆ ಸುರಿಸುವಿಕೆ, ಎರಡನೇದರಲ್ಲೂ ಜೊಲ್ಲು, ಮೂರನೇದರಲ್ಲೂ ಜೊಲ್ಲು ಸುರಿಸುವಿಕೆ ಸೇಮ್, ಬಟ್ ಹೆಸರು ಚೇಂಜ್ ಆಗಿಬಿಡ್ತು. ಕಾರಣ ಏನು? ಇಲ್ಲಿ ಕೊಡ್ತಕ್ಕಂಥ ಉದ್ದೀಪಕಗಳ ಬದಲಾವಣೆಯಿಂದ ಅನುಕ್ರಿಯೆಯ ಏನೂ ಬದಲಾವಣೆ ಆಗಲಿಲ್ಲ. ಅನುಕ್ರಿಯೆಯ ಬದಲಾವಣೆ ಆಗದಂತೆ ಉದ್ದೀಪಕದ ಬದಲಾವಣೆ ಮಾಡಿದರು. ಆ ಉದ್ದೀಪಕಗಳಲ್ಲಿ ಅನುಬಂಧ ಏರ್ಪಟ್ಟಿತು. ಆ ಅನುಬಂಧದಿಂದ ಅನುಕ್ರಿಯೆಯನ್ನು ಹಾಗೇ ಇಡಬಹುದು ಅನ್ನೋದನ್ನು ಇಲ್ಲಿ ತೋರಿಸಿಕೊಟ್ರು. ಓಕೆ, ನೋಡಿ ಏನಾಯಿತು? ಅನುಬಂಧಿತ ಉದ್ದೀಪಕ ಗಂಟೆಯ ಶಬ್ದಕ್ಕೆ ಅನುಬಂಧಿತ ಅನುಕ್ರಿಯೆ ಜೊಲ್ಲು ಸ್ರವಿಸುವಿಕೆ ಬಂತು. CS CR, CS UCS UCR. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಇಲ್ಲಿ ಬರೆದಿದ್ದೇನೆ ನಾನು. UCS ಅಂದರೆ ಅನುಬಂಧಿತವಲ್ಲದ ಉದ್ದೀಪಕ, UCR ಅಂದರೆ ಅನುಬಂಧಿತವಲ್ಲದ ಅನುಕ್ರಿಯೆ, CS ಅಂದರೆ ಅನುಬಂಧಿತ ಉದ್ದೀಪಕ, CR ಅಂದರೆ ಅನುಬಂಧಿತ ಅನುಕ್ರಿಯೆ. ಇವುಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಕನ್ಫ್ಯೂಸ್ ಆಗಬೇಡಿ. ಮುಂದಿನ ಎಲ್ಲ ಪಾಠ ಇವುಗಳಿಲ್ಲದೆ ಹೋಗೋದಿಲ್ಲ. ಅದಕ್ಕಾಗಿ ನಿಮಗೆ ಗೊತ್ತಿರಬೇಕಾದಂಥ 2-3 ಪಾಯಿಂಟ್ ಯಾವುದು ಅಂದರೆ ನೋಡಿ, UCS ಅಂದರೆ ಆಹಾರ, CS ಅಂದರೆ ಗಂಟೆ, CR ಪ್ಲಸ್ UCR ಅಂದರೆ ಜೊಲ್ಲು ಸುರಿಸುವಿಕೆ. ಇಷ್ಟು ಗೊತ್ತಿರಲಿ. ಓಕೆ, ಇದೆಲ್ಲವೂ ಜೊಲ್ಲಿಗೆ ಸಂಬಂಧಪಟ್ಟಿದ್ದು. ಇದು ಗಂಟೆ ಶಬ್ದ, ಇದು ಆಹಾರಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿದೆ ನೋಡಿ, ಇದೊಂದು ಚಾರ್ಟ್ ಮಾಡ್ಕೋಬೇಕು ಸಪ್ರೇಟಾಗಿ. UCS UCR, CS ಪ್ಲಸ್ UCS ಓನ್ಲಿ UCR, CS ದೆನ್ CR. ಇಷ್ಟು ಒಂದು ಚಾರ್ಟ್ ಸಪ್ರೇಟಾಗಿ ಬರ್ಕೊಳ್ಳಿ. ಅಷ್ಟು ಇತ್ತಿದ್ರೆ ಸಾಕು. ಇದೊಂದು ಮಾದರಿ, ಜನರಲ್ ಮಾಡೆಲ್ ಇಟ್ ಈಸ್ ಫಾರ್ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ. ಇನ್ನು ಮುಂದೆ ಇದೆ ನೋಡಿ, ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳೋದು. ಈ ಒಂದು ಪಾಯಿಂಟ್ ಅರ್ಥ ಆದರೆ ಮುಂದಿನ ಪಾಯಿಂಟ್ ಅರ್ಥ ಆಗುತ್ತೆ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದರೆ, ಆಹಾರವನ್ನು ಕೊಟ್ಟಾಗ ಜೊಲ್ಲು ಸುರಿಸಿತ್ತು, ಆಹಾರದ ಜೊತೆ ಗಂಟೆಯನ್ನು ಬೆರೆಸಿ ಕೊಟ್ಟಾಗ ಕೂಡ ಜೊಲ್ಲು ಸುರಿಸಿತ್ತು, ಕೇವಲ ಗಂಟೆಯನ್ನು ಕೊಟ್ಟಾಗ ಜೊಲ್ಲು ಸುರಿಸ್ತಾ ಇದೆ. ದಟ್ಸ್ ಇಟ್, ಮತ್ತೇನು ಬೇಡ. ಹೇಗೆ ಆಯಿತು ಅಂದರೆ, ಆಹಾರ ಮತ್ತು ಗಂಟೆ ಶಬ್ದಕ್ಕೆ ಅನುಬಂಧನವಾಗಿದೆ. ಗಂಟೆ ಶಬ್ದವನ್ನೇ ಆಹಾರ ಅಂದ್ಕೊಂಡು ಜೊಲ್ಲು ಸುರಿಸಿದೆ, ಅಷ್ಟೇ ಆಯಿತು. ಓಕೆ, ಆದರೆ ಶಬ್ದಗಳು ಇವೇ ನೆನ್ಪಿಡಬೇಕು. UCS UCR, CS UCS UCR, CS CR ಇವುಗಳನ್ನೇ ನೆನ್ಪಿಡ್ಬೇಕು. ಯಾಕಂದ್ರೆ ಪರೀಕ್ಷೆಯಲ್ಲಿ ಇವುಗಳನ್ನೇ ಕೇಳ್ತಾರಲ್ಲ, ಅದಕ್ಕಾಗಿ. ಓಕೆ, ನೆಕ್ಸ್ಟ್ ಪಾಯಿಂಟ್, ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯ ಮಾದರಿ. ಈ ಮಾದರಿಯನ್ನು ಇನ್ನಷ್ಟು ಏನು ಮಾಡ್ತಾರೆ ಪಾವ್ಲೋರವರು, ಉದ್ದೀಪಕದ ಬದಲಾವಣೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಇನ್ನಷ್ಟು ಡೆಪ್ತಿನ ಹಂತಕ್ಕೆ ಒಯ್ತಾರೆ. ಈ ಒಂದು ಕಲಿಕೆಯನ್ನು ಏನು ಮಾಡ್ತಾರೆ ಅಂದರೆ, ಪಾವ್ಲೋರವರು ತಮ್ಮ ಪ್ರಯೋಗದಲ್ಲಿ ಉನ್ನತ ಶ್ರೇಣಿಯ ಅನುಬಂಧನವನ್ನು ಸಹ ಕಂಡುಕೊಳ್ತಾರೆ. ಇನ್ನೊಂದು ಸ್ವಲ್ಪ ಉನ್ನತ ಶ್ರೇಣಿಯ ಅನುಬಂಧನವನ್ನು ಮಾಡೋಕ್ಕೆ ಪ್ರಯತ್ನ ಮಾಡೋಣ, ಏನಾಗುತ್ತೆ ನೋಡೋಣ ಅಂಥೇಳಿ ಪ್ರಯತ್ನ ಮಾಡಿದಾಗ ಅವರಿಗೆ ಸಿಕ್ಕಿರ್ತಕ್ಕಂಥ ಒಂದು ಫಲಿತಾಂಶ ಏನು ಅನ್ನೋದನ್ನು ಕೂಡ ನಾವಿಲ್ಲೇ ನೋಡಿಬಿಡೋಣ. ನೋಡಿ, ಫಸ್ಟ್ ಸ್ಟೆಪ್ UCS ಅನ್ಕಂಡೀಷನ್ಡ್ ಸ್ಟಿಮ್ಯುಲಸ್
ಆಹಾರ ಹೇಳಿದ್ದೇನೆ ಈಗಾಗಲೇ. ಅನ್ಕಂಡೀಷನ್ ರೆಸ್ಪಾನ್ಸ್ ಜೊಲ್ಲು ಡನ್. ಸಿ ಎಸ್ ಪ್ಲಸ್ ಯು ಸಿ ಎಸ್ ಗಂಟೆ ಶಬ್ದ ಪ್ಲಸ್ ಆಹಾರ ಇಲ್ಲಿದೆ. ಅಗೇನ್ ಯು ಸಿ ಆರ್ ಜೊಲ್ಲು ಸ್ರವಿಸುವಿಕೆ ಕಾಮನ್. ಸಿ ಎಸ್ ಒನ್ ಸಿ ಎಸ್ ಟು ಹಿಯರ್ ಇಸ್ ದ ಚೇಂಜ್, ಹಿಯರ್ ಇಸ್ ದ ಗೇಮ್ ಚೇಂಜ್. ನೋಡಿ, ಸಿ ಎಸ್ ಒನ್ ಗಂಟೆ ಶಬ್ದ, ಬೆಳಕು ಲೈಟನ್ನು ಪ್ರಯೋಗ ಮಾಡ್ತಾರೆ ಇಲ್ಲಿ. ಗಂಟೆ ಶಬ್ದದಂತೆ ಇನ್ನೊಂದು ತಟಸ್ಥ ಉದ್ದೀಪಕ, ಇದನ್ನು ಬಳಕೆ ಮಾಡಲಿಕ್ಕೆ ಶುರು ಮಾಡಿದರು. ಎರಡೂ ಅವುಗಳೇ ಆಗಲೂ ಕೂಡ ಜೊಲ್ಲು ಸ್ರವಿಸ್ತಾ ಇದೆ. ನೆಕ್ಸ್ಟ್ ಅಗೇನ್ ದೇ ಹ್ಯಾವ್ ಯೂಸ್ ಓನ್ಲಿ ಸಿ ಎಸ್ ಟು, ಕೇವಲ ಸಿ ಎಸ್ ಟು ಬಳಸ್ತಾರೆ, ಕೇವಲ ಲೈಟ್, ಆಗಲೂ ಕೂಡ ಜೊಲ್ಲು ಸ್ರವಿಕೆ. ಓನ್ಲಿ ಸಿ ಎಸ್ ಒನ್ ಗಂಟೆ, ಆಗಲೂ ಕೂಡ ಜೊಲ್ಲು ಸ್ರವಿಸುವಿಕೆ. ಇದು ಇನ್ನೊಂದು ಹಂತ, ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಿಬಿಟ್ರು ಅವರು. ಅಲ್ಲೇನಿತ್ತು, ಕೇವಲ ಯು ಸಿ ಎಸ್ ಯು ಸಿ ಆರ್, ಸಿ ಎಸ್ ಪ್ಲಸ್ ಯು ಸಿ ಎಸ್ ಯು ಸಿ ಆರ್, ಸಿ ಎಸ್ ಸಿ ಆರ್ ಅಷ್ಟೇ ಇತ್ತು. ಇಲ್ಲೇನು ಚೇಂಜ್ ಆಯಿತು, ಸಿ ಎಸ್ ಒನ್ ಸಿ ಎಸ್ ಟು ಸಿ ಆರ್, ಸಿ ಎಸ್ ಟು ಸಿ ಆರ್, ಸಿ ಎಸ್ ಒನ್ ಸಿ ಆರ್. ದಿಸ್ ಈಸ್ ದ ಇಂಪಾರ್ಟೆಂಟ್, ದಿಸ್ ಈಸ್ ದ ಬ್ಯೂಟಿ ಆಫ್ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ. ಇದೆಲ್ಲೂ ಕೇಳಲ್ಲ ನೀವು. ಯು ವಿಲ್ ನೆವರ್ ಹರ್ಡ್ ದೀಸ್ ಟೈಪ್ ಆಫ್ ಕ್ಲಾರಿಟಿ ಆರ್ ಎಕ್ಸ್ಪ್ಲನೇಷನ್ ಅಬೌಟ್ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ. ಓಕೆ, ಅದಕ್ಕೆ ನಾನು ಹೇಳೋದು, ನಾವು ಸರಳವಾಗಿ ಹೇಳ್ತೇವೆ ಮತ್ತು ಸಮಾಧಾನವಾಗಿ ಹೇಳ್ತೇವೆ ಮತ್ತು ಶುದ್ಧವಾಗಿ ಹೇಳ್ತೇವೆ. ನಿಮಗೆ ತಿಳಿಬೇಕಲ್ಲ, ತಿಳಿಲೇ ಇಲ್ಲ ಅಂದರೆ ಏನು ಮಾಡೋದು ಕಲಿತು? ಎಷ್ಟೇ ನಾನು ಜಾಣ ಆದರೆ ಉಪಯೋಗ ಇಲ್ಲ. ನಾನು ಯಾವಾಗ ಜಾಣ ಅಂದರೆ, ನಿಮಗೂ ಕೂಡ ಇದು ಅನ್ವಯ ಆಗುತ್ತೆ. ನಾಳೆ ಟೀಚರ್ ಆದ ನಂತರ ನೀವು ಜಾಣರು, ನೀವು ಅದು ಮುಗಿಸಿದ್ದೀರಾ, ಹಾಗೆ ಕಲ್ತಿದ್ದೀರಾ, ಹೀಗೆ ಕಲ್ತಿದ್ದೀರಾ, ದಟ್ ಈಸ್ ನಾಟ್ ಎ ಮ್ಯಾಟರ್. ಮಕ್ಕಳಿಗೇನು ಬೇಕು, ನೀವು ಜಾಣರಾಗೋದು ಬೇಕಾ? ಬೇಕಾಗಿಲ್ಲ. ಮಕ್ಕಳಿಗೇನು ಬೇಕು, ಅವರನ್ನು ಜಾಣರನ್ನಾಗಿ ಮಾಡುವ ಶಿಕ್ಷಕರು ಬೇಕು. ನೀವೇ ಮತ್ತೆ ಜಾಣರಾಗೋದು ಬೇಕಾಗಿಲ್ಲ ಅವರಿಗೆ, ಅದು ನಿಮಗೆ ಬೇಕು. ಅದಕ್ಕಾಗಿ ನೀವು ಜಾಣರಾದಾಗ, ನಿಮಗೆ ಇಲ್ಲಿಯ ಪ್ರಶ್ನೆಗಳ ಪ್ರತಿಯೊಂದು ಆಳವೂ ಕೂಡ ಅರ್ಥವಾದಾಗ ನಮ್ಮ ಕ್ಲಾಸ್ ಸಕ್ಸಸ್ಫುಲ್ ಅನ್ನೋದು ನನ್ನ ಭಾವನೆ. ಅದಕ್ಕಾಗಿ ತಾವು ತುಂಬ ಗಂಭೀರವಾಗಿ ಚೆನ್ನಾಗಿ ಅಭ್ಯಾಸ ಮಾಡಿದರೆ, ಚೆನ್ನಾಗಿ ಕೇಳಿದರೆ ಸಾಕು. ಮೋರ್ ದೆನ್ 45 ಮಾರ್ಕ್ಸ್ ಆರಾಮಾಗಿ ತೆಗೆದುಕೊಳ್ತೀರ. ಸೈಕಾಲಜಿ ಓನ್ಲಿ ಡಿಪೆಂಡ್ ಅಪಾನ್ ಅವರ್ ಕ್ಲಾಸಸ್, ನಥಿಂಗ್ ಎಲ್ಸ್. ಬೇರೆ ಏನೂ ಮಾಡಬೇಡಿ, ನಥಿಂಗ್ ಎಲ್ಸ್. ಇದಾದ ನಂತರ ಪ್ರಶ್ನೆಗಳ ಬಗ್ಗೆ ಭಾಳಷ್ಟು ಚರ್ಚೆ ಮಾಡ್ತೇನೆ ಇನ್ನೂ ಕೂಡ. ಇದು ಮೊದಲು ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು, ಆನಂತರ ಪ್ರಶ್ನೆ. ಕಾನ್ಸೆಪ್ಟೇ ಕ್ಲಿಯರ್ ಇಲ್ಲ ಅಂದರೆ ಪ್ರಶ್ನೆ ವರ್ಕ್ ಆಗಲ್ಲ. ಅದಕ್ಕಾಗಿ ಪ್ರಶ್ನೆ ಬರಲಿಲ್ಲ ಅಂದರೆ ಏನಾಗುತ್ತೆ, ಆತ್ಮವಿಶ್ವಾಸ ಕುಗ್ಗಿ ಬಿಡುತ್ತೆ. ಪ್ರಶ್ನೆಗೆ ಉತ್ತರ ಬರಲಿಲ್ಲ ಅಂದರೆ ಯಾಕೆ ಕುಗ್ಗಿಸ್ಕೊಡೋದು? ಕಾನ್ಸೆಪ್ಟನ್ನು ಸರಿಯಾಗಿ ಕಲಿಯೋಣ, ಆಮೇಲೆ ಪ್ರಶ್ನೆಗಳು ಮಾಡೋಣ. ಆಗ ಏನಾಗುತ್ತೆ, ಕಾನ್ಸೆಪ್ಟ್ ಕ್ಲಾರಿಟಿ ಸಿಗುತ್ತೆ. ಅದಕ್ಕಾಗಿ ಹೇಳೋದು, ದಿಸ್ ಈಸ್ ದ ಸೆಕೆಂಡ್ ಸ್ಟೇಜ್ ಆರ್ ಇನ್ ಡೆಪ್ತ್. ಮತ್ತಷ್ಟು ಡೆಪ್ತಿಗೆ ಹೋದಾಗ ಈ ರೀತಿಯ ಅಂಶಗಳನ್ನು ಅವರು ಕಂಡುಕೊಂಡ್ರು. ಇದಾಯಿತು. ಇನ್ನು ಮುಂದೆ ಇದೆ ನೋಡಿ, 6 ಪಾಯಿಂಟ್ಸ್ ಇದ್ದಾವೆ. ದೇರ್ ಆರ್ 6 ಪಾಯಿಂಟ್ಸ್. ನೆನಪಿಟ್ಕೊಳ್ಳಿ, ಅಪ್ಕಮಿಂಗ್ ನೆಕ್ಸ್ಟ್ ಸ್ಲೈಡಲ್ಲಿದೆ. 6 ಪಾಯಿಂಟ್ಸ್ಗಳನ್ನು ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯಲ್ಲಿ ನಾನು ಚರ್ಚೆ ಮಾಡ್ತೇನೆ. ಆ 6 ಪಾಯಿಂಟ್ಸ್ಗಳನ್ನ ನೀವು ಕೇಳಿ ವಿಚಾರ ಮಾಡಿ. ಆ 6 ಪಾಯಿಂಟ್ಸ್ಗಳದ್ದು ದ ಮೋಸ್ಟ್ ಇಂಪಾರ್ಟೆಂಟ್. ಪ್ರಶ್ನೆ ಏನಾದರೂ ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯಲ್ಲಿ ಟಫ್ ಆಗಿ ಮಾಡಬೇಕು ಅನ್ನುವಂಥ ಒಬ್ಬ ಎಕ್ಸಾಮ್ ಸೆಟ್ರ್ ಇದ್ದರೆ ಆ 6 ಪಾಯಿಂಟ್ಗಳಲ್ಲೇ ಮಾಡ್ತಾನೆ ಹೊರತಾಗಿ ಬೇರೆ ಎಲ್ಲೂ ಮಾಡಲ್ಲ. ಅದಕ್ಕಾಗಿ ಆ 6 ಪಾಯಿಂಟ್ಗಳು ದ ಮೋಸ್ಟ್ ಇಂಪಾರ್ಟೆಂಟ್. ಅವುಗಳನ್ನು ಕೂಡ ಈಗ ನಾವು ಅರ್ಥ ಮಾಡಿಕೊಳ್ಳೋಣ. ಓಕೆ, ನೋಡಿ, ಅವುಗಳಿಗೂ ಪೂರ್ವದಲ್ಲಿ, ಆ 6 ಪಾಯಿಂಟಿಗೂ ಪೂರ್ವದಲ್ಲಿ ನಾನು ವ್ಯಾಟ್ಸನ್ರವ್ರ ಬಗ್ಗೆ ಆರಂಭಿಕವಾಗಿ ಹೇಳಿದೆ. ಅವರು ಕೂಡ ಈ ಕಲಿಕೆಗೆ ಸಂಬಂಧಪಟ್ಟಿದ್ದಾರೆ, ಇಲ್ಲೂ ಕೂಡ ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂಥೇಳಿ ಅವರು ಒಂದು ಪ್ರಯೋಗ ಮಾಡಿದರು. ಆ ಪ್ರಯೋಗ ಕೂಡ ಅತ್ಯಂತ ಮುಖ್ಯವಾದ ಪ್ರಯೋಗ. ಆ ಪ್ರಯೋಗವನ್ನು ಸ್ವಲ್ಪ ನಾವಿಲ್ಲಿ ನೋಡಿಬಿಡೋಣ. ಏನಿದೆ, ಜೆ ಬಿ ವ್ಯಾಟ್ಸನ್ರವರು ಲಿಟಲ್ ಅಲ್ಬರ್ಟ್ ಪ್ರಯೋಗ ಅಂತ ಕರೀತಾರೆ. ದ ನೇಮ್ ಆಫ್ ದಿ ಎಕ್ಸ್ಪೀರಿಮೆಂಟ್ ಈಸ್ ಲಿಟಲ್ ಅಲ್ಬರ್ಟ್ ಎಕ್ಸ್ಪೀರಿಮೆಂಟ್ ಅಂತ ಕರೀತಾರೆ. ಏನಿದು? ಭಾಗವಹಿಸಿದವರು ಯಾರು ಈ ಪ್ರಯೋಗದಲ್ಲಿ ಅಂದರೆ 11 ತಿಂಗಳ ಅಲ್ಬರ್ಟ್ ಎಂಬ ಮಗು ಭಾಗವಹಿಸಿತ್ತು. ಉದ್ದೇಶ ಏನಾಗಿತ್ತು ಅಂದರೆ, ಸಾಂಪ್ರದಾಯಿಕ ಅನುಬಂಧನ ಕ್ಲಾಸಿಕಲ್ ಕಂಡೀಷನಿಂಗ್ ಕಲಿಕೆ ಮಾನವರಲ್ಲಿಯೂ ಸಾಧ್ಯವೇ ಎಂದು ತೋರಿಸೋದು ಅವರ ಉದ್ದೇಶ. ಆಯಿತು, ನಾವು ನಾಯಿಗಳ ಮೇಲೆ ಮಾಡಿದೆವು, ಇಲಿಗಳ ಮೇಲೆ ಮಾಡಿದೆವು, ಕೋಳಿ ಮರಿ ಎಲ್ಲ ಆಯಿತು, ಬಟ್ ಮನುಷ್ಯರ ಮೇಲೆ ಇದು ಸಾಧ್ಯವಾಗುತ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಮೂಡಿದ್ದು ಜೆ ಬಿ ವ್ಯಾಟ್ಸನ್ ಅವರಿಗೆ. ಅವರು ಕೂಡ ಒಂದು ಪ್ರಯೋಗ ಮಾಡಿದರು. ದ್ಯಾಟ್ ಎಕ್ಸ್ಪೀರಿಮೆಂಟ್ ವಿಲ್ ಬಿ ಕಾಲ್ಡ್ ಆ್ಯಸ್ ಲಿಟಲ್ ಅಲ್ಬರ್ಟ್ ಎಕ್ಸ್ಪೀರಿಮೆಂಟ್. ಲೆಟ್ ಅಸ್ ಸಿ ವಾಟ್ ಇಸ್ ದಿಸ್ ಲಿಟಲ್ ಅಲ್ಬರ್ಟ್ ಎಕ್ಸ್ಪೀರಿಮೆಂಟ್ ಅಂದರೆ ಏನು ಅನ್ನೋದನ್ನು ನೋಡ್ತಾ ಸಾಗೋಣ. ನೋಡಿ, ಒಂದು 3 ಹಂತಗಳಿದ್ದಾವೆ. ದೇರ್ ಆರ್ 3 ಸ್ಟೇಜಸ್. ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಣ. ಇದೇ ಒಂದು ಚಾರ್ಟಲ್ಲಿ ಕಲ್ತು ಬಿಡೋಣ. ಇದು ಸಿಂಪಲ್ ಇದೆ, ಭಾಳ ದೊಡ್ಡದಾಗಿ ಚರ್ಚೆ ಮಾಡೋದು ಬೇಡ, ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೊಳ್ಳೋಣ. ಓಕೆ, ಆರಂಭಿಕ ಸ್ಥಿತಿ ಅಂತ ಕರೀತಾರೆ ಇದನ್ನು. ಅನುಬಂಧನದ ಮೊದಲ ಹಂತ ಇದು. ಅನುಬಂಧನದ ಮೊದಲ ಹಂತ. ಇಲ್ಲಿ ಅಲ್ಬರ್ಟ್ಗೆ ಬಿಳಿ ಇಲಿಯನ್ನು ತೋರಿಸಲಾಯಿತು. ಬಿಳಿದಾದಂದು ಇಲ್ಲಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ ಇಲ್ಲಿ. ಬಿಳಿಯಾದ ಇಲಿಯನ್ನು ತೋರಿಸಿದರು. ಮಗುವಿಗೆ ಭಯವೇ ಇಲ್ಲ.
ಇಲಿಯೊಂದಿಗೆ ಆಡ್ತಾ ಇದೆ. ಮಗುವಿಗೆ ಯಾವುದೇ ಭಯ ಇಲ್ಲ. ಇಲಿ ಅಂದರೆ ಏನು ಗೊತ್ತು, ಅದಕ್ಕೆ ಹಾವು ಅಂದರೆ ಏನು ಗೊತ್ತು, ಏನೂ ಗೊತ್ತಿರಲ್ವಲ್ಲ ಚಿಕ್ಕದಿದ್ದಾಗ. ಅದಕ್ಕೆ ಇಲಿಯೊಂದಿಗೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇತ್ತು ಮಗು. ಬಿಳಿ ಇಲಿ = ತಟಸ್ಥ ಉದ್ದೇಶಕ, ನ್ಯಾಚುರಲ್ ಸ್ಟಿಮ್ಯುಲಸ್. ಇದು ತಟಸ್ಥ ಅಲ್ಲ, ನ್ಯಾಚುರಲ್, ಸ್ವಾಭಾವಿಕ. ಇದು ಸ್ವಾಭಾವಿಕ, ತಟಸ್ಥ ನಾಟ್ ತಟಸ್ಥ, ಸ್ವಾಭಾವಿಕ ಉದ್ದೀಪಕ. ಇದು ನ್ಯಾಚುರಲ್ ಸ್ಟಿಮ್ಯುಲಸ್. ಓಕೆ, ರೈಟ್. ಇನ್ನೇನು ಮಾಡೋಣ, ಸೆಕೆಂಡ್ ಸ್ಟೇಜಿಗೆ ಬರೋಣ ಸರ್. ಕಮ್ ಟು ದ ಸೆಕೆಂಡ್ ಸ್ಟೇಜ್. ಭಯ ಉಂಟು ಮಾಡುವುದು ಅನುಬಂಧನದ ಸಮಯ. ದ ಸೆಕೆಂಡ್ ಪಾಯಿಂಟ್ ಇದು. ಏನು, ಇಲಿಯನ್ನು ಮುಟ್ಟುವಾಗ ಹಿಂದಿನಿಂದ ಜೋರಾದ ಲೋಹದಿಂದ ನೆಲಕ್ಕೆ ಬಡಿದು ಒಂದು ಶಬ್ದವನ್ನು ನಿರ್ಮಾಣ ಮಾಡ್ತಾಯಿದ್ರು JB ವ್ಯಾಟ್ಸನ್ರವರು. ಏನು ಮಾಡ್ತಾಯಿದ್ರು, ಇಲ್ಲೊಂದಿದೆ ನೋಡಿ, ಸುತ್ತಿಗೆ ಹತೋಡಿ ಅಂತೀವಲ್ಲ, ಇದನ್ನು ಹಿಡಿದು ಕೆಳಗೆ ಬಡಿದು ಬಿಡೋರು. ಅದು ಬ್ಯಾಂಗ್ ಅಂತ ದೊಡ್ಡದಾಗಿ ಒಂದು ಶಬ್ದ ಬರ್ತಿತ್ತು. ಜೋರಾಗಿ ಬಡಿಯೋದು ನೋಡಿ, ಜೋರಾಗಿ ಇದನ್ನು ಬಡಿದು ಬಿಡೋದು ನೆಲಕ್ಕೆ, ಒಂದು ಶಬ್ದ ಬರ್ತಾಯಿದೆ. ಏನಾಯಿತು, ಇಲಿ ಸಮೀಪಕ್ಕೆ ಬರ್ತಾ ಇದೆ, ಈ ಶಬ್ದ ಮಾಡಿದ್ದಾರೆ. ಪ್ಲಸ್ ಈ ಶಬ್ದ, ಇಲಿ ಪ್ಲಸ್ ಈ ಶಬ್ದ, ಆಹಾರ ಪ್ಲಸ್ ಗಂಟೆ. ಅರ್ಥ ಆಗ್ತಾ ಇದೆಯಲ್ಲ, ಸೇಮ್ ಆಹಾರ ಪ್ಲಸ್ ಗಂಟೆ, ಆ ರೀತಿ. ಇಲಿ ಮತ್ತೆ ಹತ್ರಕ್ಕೆ ಬಂತು, ಮತ್ತೊಂದು ಶಬ್ದ, ಮತ್ತೆ ಹತ್ರಕ್ಕೆ ಬಂತು, ಮತ್ತೊಂದು ಶಬ್ದ. ಮಗು ಅಳಲಿಕ್ಕೆ ಶುರು ಆಯಿತು. ಮಗು ಮೊದಲು ಖುಷಿ ಇತ್ತು, ಈ ಮಗುವೇ ಇಲ್ಲಿದೆ, ಈ ಮಗು ಇಲ್ಲಿಲ್ಲ, ಈ ಮಗು ಇಲ್ಲಿಲ್ಲ, ಅಳಲಿಕ್ಕೆ ಶುರು ಮಾಡ್ತು. ಜೋರಾದ ಶಬ್ದ = ಅನುಬಂಧಿತವಲ್ಲದ ಉದ್ದೀಪಕ, ಅನ್ಕಂಡೀಷನಲ್ ಸ್ಟಿಮ್ಯುಲಸ್ ಆಯಿತು. ಭಯ ಮತ್ತು ಅಳು ಶುರು ಆಯಿತು. ಅನುಬಂಧಿತವಲ್ಲದ ಅನುಕ್ರಿಯೆಯನ್ನು ಮಗು ತೋರಿಸಲಿಕ್ಕೆ ಶುರು ಮಾಡ್ತು. ಭಯ ಆಯಿತು, ಅಳಲಿಕ್ಕೆ ಶುರು ಮಾಡ್ತು. ಮುಂದೆ ಹೋಗಿ ನೋಡ್ಬೋದು, ಅನುಬಂಧನ ನಿರ್ಮಾಣ ಕಲಿಕೆ. ಇಲ್ಲಿ ಅನುಬಂಧನ ನಿರ್ಮಾಣ ಆಯಿತು. ಹಲವು ಬಾರಿ ಇಲಿಯನ್ನು ಜೋರಾದ ಶಬ್ದದೊಂದಿಗೆ ನೀಡಲಾಯಿತು. ಆಗ ಈಗ ಕೇವಲ ಇಲಿಯನ್ನು ತೋರಿಸಿದರೂ ಕೂಡ ಮಗು ಭಯ ಪಡುತ್ತೆ. ಮಗು ಭಯ ಪಡ್ತಾ ಇದೆ. ಈಗ ಇಲಿಯನ್ನು ಜಸ್ಟ್ ಯು ಹ್ಯಾವ್ ಟು ಶೋ, ಇಲಿಯನ್ನು ತೋರಿಸಿಬಿಡಿ, ಮಗುವಿಗೆ ಭಯ ಆಗ್ತಾಯಿದೆ. ಓಕೆ, ಬಿಳಿ ಇಲಿ = ಅನುಬಂಧಿತ ಉದ್ದೀಪಕ, ಭಯ ಮತ್ತು ಅಳು ಅನುಬಂಧಿತ ಅನುಕ್ರಿಯೆ. ಕಾಮನ್ ಆಗಿಬಿಡ್ತದು. ಆ ಒಂದು ಶಬ್ದ ಪ್ಲಸ್ ಇಲಿ ಸೇರಿ ಅಳ್ತಿತ್ತು, ಈಗ ಕೇವಲ ಇಲಿಗೆ ಅಳ್ತಾ ಇದೆ. ಈ ರೀತಿ ಆಗ್ತಾ ಇದೆ. ಇದು ಸ್ವಲ್ಪ ಅದರ ಅಪೋಸಿಟ್ ಇದೆ, ಹಿಂದಿನ ಕಲಿಕೆ ಅಪೋಸಿಟ್ ಟೈಪ್. ಇದು UCS ಮೊದಲು, CS ಆಮೇಲೆ, ಈ ರೀತಿ ಅಳ್ತಾ ಇದೆ. ಕಾಮನ್ ಆಗಿ ಒಂದು ಕಾನ್ಸೆಪ್ಟ್ ಅರ್ಥ ಆದರೆ ಸಾಕು. ಇಲ್ಲಿ UCS CS ಬಗ್ಗೆ ಭಾಳ ತಲೆ ಕೆಡಿಸ್ಕೋಬೇಡಿ, ಇಷ್ಟು ಅರ್ಥ ಆಗಲಿ ಸಾಕು. ಅರ್ಥ ಇದೆ. ಮುಂದೆ ಒಂದು ಸಾರ್ವತ್ರೀಕರಣ ಅಂತ ಕೂಡ ಇದರಲ್ಲಿ ಮಾಡ್ತಾರೆ, ಜನರಲೈಸೇಷನ್. ನಂತರ ಆಲ್ಬರ್ಟ್ ಈ ಕೆಳಗಿನ ವಸ್ತುಗಳನ್ನು ನೋಡಿದಾಗಲೂ ಕೂಡ ಭಯ ಪಡೋದು ಶುರುವಾಯಿತು. ಏನು ಅಂದರೆ, ಬಿಳಿ ಇಲಿಯ ಹಾಗೇ ಕಾಣ್ತಾ ಇದೆಯಲ್ಲ, ಬಿಳಿ ಮೊಲ, ಇದನ್ನು ತೋರಿಸಿದ್ರು ಅಳ್ತಾ ಇದೆ ಮಗು. ಮತ್ತು ಒಂದು ಹತ್ತಿಯ ಉಂಡೆಯನ್ನು ತೋರಿಸಿದ್ದಾರೆ, ಅದಕ್ಕೂ ಕೂಡ ಅಳ್ತಾ ಇದೆ. ಬಿಳಿ ಕೂದಲು ಅಥವಾ ಬಿಳಿ ಒಂದು ಸ್ವೆಟರ್ ಇದೆ, ಅದನ್ನು ಕೂಡ ಅಳ್ತಾ ಇದೆ. ಬಿಳಿ ಗಡ್ಡ ಅಥವಾ ಬಿಳಿ ಮುಖವಾಡ ಇದೆ, ಅದಕ್ಕೂ ಕೂಡ ಅಳ್ತಾ ಇದೆ. ಬಿಳಿ ಆಟಿಕೆ ಸಾಮಾನು ಇದೆ, ಅದಕ್ಕೂ ಕೂಡ ಅಳ್ತಾ ಇದೆ. ಮಗುವಿನ ಮನಸ್ಸಿನಲ್ಲಿ ಅಷ್ಟು ಬೇರೂರಿ ಬಿಟ್ಟಿದೆ. ಆ ಶಬ್ದ ಇಲ್ಲ ಅಂದರೂ ಈಗ ಮಗು ಅಳ್ತಾ ಇದೆ, ಸೇಮ್ ರೆಸ್ಪಾನ್ಸ್ ಕೊಡ್ತಾ ಇದೆ. ಏನು ಅಂದರೆ ಪ್ರಯೋಗದ ಮಹತ್ವ, ಭಯವೂ ಕೂಡ ಕಲಿಯಬಹುದಾದ ವರ್ತನೆ ಎಂಬುದನ್ನು ಈ ಪ್ರಯೋಗ ತೋರಿಸಿಕೊಟ್ಟಿತ್ತು. ಭಯ ಇದೆಯಲ್ಲ, ಆ ಭಯ ಕೂಡ ಕಲಿಯುವಂಥ ವರ್ತನೆ ಅದು. ಹೇಗೆ ನಾವು ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ, ಪೇಪರ್ ಸಮೀಪ ಬಂದ ಹಾಗೆ ಭಯ ನಮ್ಮನ್ನು ಕಲಿಕೆಯ ಕಡೆ ಒಡ್ಡುತ್ತಲ್ಲ, ಕಲಿಕೆಯ ಕಡೆ ದೂಡುತ್ತಲ್ಲ, ಈ ರೀತಿ ಅದು. ಅದಕ್ಕೆ ಮಾನವನ ಭಾವನೆಗಳು ಅನುಬಂಧನದ ಮೂಲಕ ನಿರ್ಮಾಣವಾಗುತ್ತವೆ ಎಂದು ತಿಳಿಸಿದರು. ಪ್ರಮುಖವಾಗಿ ಇಲಿ ಪ್ಲಸ್ ಜೋರಾದ ಶಬ್ದ, ಭಯ, ನಂತರ ಕೇವಲ ಇಲಿ ಆದರೂ ಕೂಡ ಭಯ ಅನ್ನೋದು ಈ ಒಂದು ಸಿದ್ಧಾಂತದ ಒಂದು ತಿರುಳು. ಇವರು ಮಾಡಿರ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ಪ್ರಯೋಗ ಇದು. ಓಕೆ, ಇದಿರಲಿ. ಇದರ ಮುಂದಿನ ಭಾಗವನ್ನು ನಾವು ನೋಡ್ತಾ ಹೋಗೋಣ. ಇದನ್ನೇ ಅವರು ಇಲ್ಲಿ ವಿವರಣೆ ಮಾಡಿದ್ದಾರೆ. ಏನು, ಮತ್ತೊಂದು ಪ್ರಯೋಗದಲ್ಲಿ ವ್ಯಾಟ್ಸನ್ ತಮ್ಮ ಪ್ರಯೋಗಕ್ಕಾಗಿ 11 ತಿಂಗಳ ಮಗುವನ್ನು ತೆಗೆದುಕೊಂಡರು. ಅಲ್ಲೇ ಹಿಂದೆ ಇದಿರತಕ್ಕಂಥ ಪ್ರಯೋಗವೇ ಇದೆ. ಅದಕ್ಕೆ ಆಡಲು ಒಂದು ಮೊಲವನ್ನು ಕೊಡಲಾಯಿತು ಅಥವಾ ಇಲಿಯನ್ನು ಕೊಡಲಾಯಿತು. ಮಗುವಿಗೆ ಮೊಲ ಇಷ್ಟವಾಯಿತು, ಇಲಿ ಇಷ್ಟವಾಯಿತು. ಅದು ತುಪ್ಪಟದೊಂದಿಗೆ ಆಟ ಆಡಲು ಪ್ರಾರಂಭ ಮಾಡ್ತು. ಸ್ವಲ್ಪ ಕಾಲದ ನಂತರ ಮಗು ಮೊಲವನ್ನು ಮುಟ್ಟಿದಾಗಲೆಲ್ಲ ಒಂದು ಗಟ್ಟಿಯಾದ ಶಬ್ದವನ್ನು ಮಾಡಲಾಯಿತು. ಇದು ಮಗುವಿನ ಒಂದು ಹೆದರಿಕೆ ಅನುಕ್ರಿಯೆಯನ್ನು ಉಂಟು ಮಾಡಿತು. ಸ್ವಲ್ಪ ಸಮಯದ ನಂತರ ಶಬ್ದವನ್ನು ಮಾಡದಿದ್ದರೂ ಸಹ ಮೊಲವನ್ನು ನೋಡಿದ ತಕ್ಷಣ ಮಗು ಹೆದರಲಾರಂಭಿಸಿತು. ಈ ಹೆದರಿಕೆ ಅನುಬಂಧನ ಉಂಟಾದುದು. ಅನುಬಂಧನದಿಂದಲೇ ಈ ಹೆದರಿಕೆ ಉಂಟಾಗಿತ್ತು. ನೋಡಿ ಮುಂದೆ ಅವರು ಏನು ಹೇಳ್ತಾರೆ, ಈ ಪ್ರಯೋಗಗಳಿಂದ ಪಾವ್ಲೋ ಮತ್ತು ವ್ಯಾಟ್ಸನ್ ಎಲ್ಲ ರೀತಿಯ ಕಲಿಯುಗಳನ್ನು ಅನುಬಂಧನ ಪ್ರಕ್ರಿಯೆಯಿಂದ ವಿವರಿಸಬಹುದು ಎಂದು ತೀರ್ಮಾನಿಸಿದರು. ಉದ್ದೀಪನೆ, ಸಂಬಂಧೀಕರಣ, ಬದಲಿಸುವಿಕೆಯ ಪ್ರಕ್ರಿಯೆಯ ಮೂಲಕ ಅನುಕ್ರಿಯೆ ತೋರುವವನ ವರ್ತನೆಯನ್ನು ಅನುಬಂಧಿಸುವುದನ್ನು ಇದು ಒಳಗೊಂಡಿದೆ. ಅನುಕ್ರಿಯೆ ತೋರಿಸ್ತಕ್ಕಂಥವನ ವರ್ತನೆಯನ್ನು ಬಂಧನ ಮಾಡಿಬಿಡ್ಬೋದು. ಮಗು ಮೊದಲು ಅಳ್ತಾ ಇರಲಿಲ್ಲ, ಅಳೋ ಶುರು ಮಾಡ್ತು. ಯಾವುದಕ್ಕೂ ಆತ ಅಳಬೇಕು, ಏನು ತೋರಿಸಿದ್ರೂ ಆತ ಅಳಬೇಕು ಅನ್ನೋ ಹಾಗೆ ಮಾಡಿಬಿಟ್ರು. ಆ ಕಾರಣಕ್ಕಾಗಿ ಇದನ್ನೇ ಅವರು ಅನುಕ್ರಿಯೆ ತೋರುವವನ ವರ್ತನೆಯನ್ನು ಅನುಬಂಧಿಸಬಹುದು, ಅಲ್ಲಿ ಬಂಧಿಸಿ ಬಿಡಬಹುದು ಅನ್ನೋದು ಅವರ ವಾದ ಆಗಿತ್ತು. ಇದು ವ್ಯಾಟ್ಸನ್ರವರು ಮಾಡಿರ್ತಕ್ಕಂಥ ಒಂದು ಪ್ರಯೋಗ. ಈಗ ಮತ್ತೆ ನಮ್ಮ ಪಾವ್ಲೋರವರ ಪ್ರಯೋಗಕ್ಕೆ ಬರೋಣ. 6 ಮುಖ್ಯ ಪಾಯಿಂಟ್ಸ್ ಅಂತ ಹೇಳಿದೆ. ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇವುಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ
ಕಂಪ್ಲೀಟಾಗಿ ಈ ಥಿಯರಿ ಅರ್ಥ ಆದ ಹಾಗೆ ಆಗುತ್ತೆ. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದನ್ನು ಶುರು ಮಾಡ್ತೇನೆ. ನೋಡಿ, ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯಲ್ಲಿ ಕಂಡುಬಂದಂಥ ಕೆಲವು ಪ್ರಕ್ರಿಯೆಗಳು, ಸಮ್ ಪ್ರಾಸೆಸಸ್ ಇನ್ ದ ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ. ಏನು ಪ್ರಾಸೆಸ್ ಇದ್ದಾವೆ ಈ ಒಂದು ಥಿಯರಿಯಲ್ಲಿ ಅಂತ ನೋಡ್ತಾ ಬರಬೇಕಾದ್ರೆ, ಮೊದಲನೇದಾಗಿ ನೋಡಿ, ಯಾಕೆ ಈ ಪ್ರಾಸೆಸ್ಗಳನ್ನು ನಾವು ಚರ್ಚೆ ಮಾಡಬೇಕು, ಇವುಗಳು ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನು ನೋಡ್ತಾ ಬರಬೇಕಾದ್ರೆ, ಪಾವ್ಲೋರವರು ಮತ್ತು ಅವನ ಸಹಚರರು ತಾವು ನಾಯಿಗಳಲ್ಲಿ ಜೀರ್ಣರಸ ಸ್ರವಿಸುವಿಕೆಗೆ ಸಂಬಂಧಿಸಿದಂತೆ ಕೈಗೊಂಡ ಪ್ರಯೋಗಗಳಲ್ಲಿ ಕೆಲವು ಪ್ರಕ್ರಿಯೆಗಳನ್ನು ಗುರುತಿಸುತ್ತಾರೆ. ಹಲವಾರು ಡಿಫ್ರೆಂಟ್ ಟೈಪ್ ಆಫ್ ಪ್ರೊಸೆಸ್ ಇದ್ದಾವೆ, ಅವುಗಳನ್ನು ಗುರುತು ಮಾಡಿದ್ದಾರೆ. ಆ ಪ್ರೊಸೆಸ್ಗಳು ಏನು ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಏನು ಆ ಪ್ರೊಸೆಸ್ ಅಂತಂದರೆ, ಒಂದು ಉದ್ದೀಪಕದ ತೀವ್ರತೆ, ಇಂಟೆನ್ಸಿಟಿ ಆಫ್ ಸ್ಟಿಮ್ಯುಲಸ್. ಉದ್ದೀಪಕದ ತೀವ್ರತೆ, ಇಂಟೆನ್ಸಿಟಿ ಆಫ್ ಸ್ಟಿಮ್ಯುಲಸ್. ನೋಡಿ, ಸರಳವಾಗಿ ಅರ್ಥ ಮಾಡ್ಕೊಳ್ಳಿ, ತುಂಬ ಸರಳವಾಗಿ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಓಕೆ, ಸಿ ಎಸ್. ವಾಟ್ ಈಸ್ ಸಿ ಎಸ್? ಒಂದು ಸಿ ಎಸ್ ಕಾಮನ್ ಆಗಿ ಕ್ಲಾಸಿಕಲ್ ಕಂಡೀಷನಿಂಗ್ ಮಾಡ್ತಾಯಿದ್ದೀವಿ ನಾವು. ಕ್ಲಾಸಿಕಲ್ ಕಂಡೀಷನಿಂಗ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಉದ್ದೀಪಕದ ತೀವ್ರತೆ ಹೆಚ್ಚಾದಷ್ಟು ಅನುಕ್ರಿಯೆ ಪ್ರಮಾಣ ಹೆಚ್ಚಾಗುತ್ತದೆ. ಫಸ್ಟ್ ಪಾಯಿಂಟ್, ಉದ್ದೀಪಕದ ತೀವ್ರತೆ ಹೆಚ್ಚಾದಷ್ಟು ಅನುಕ್ರಿಯೆಯ ಪ್ರಮಾಣ ಹೆಚ್ಚಾಗುತ್ತದೆ. ಇದರ ಅರ್ಥ ಏನು ಅಂದರೆ, ಉದ್ದೀಪಕದ ತೀವ್ರತೆ ಅಂದರೆ ಗಂಟೆಯ ಶಬ್ದ. ಗಂಟೆಯ ಶಬ್ದ ಜೋರಾಗಿದ್ದಷ್ಟು ಅದರ ಜೊಲ್ಲು ಸುರಿಸುವಿಕೆ ಪ್ರಮಾಣ ಕೂಡ ಹೆಚ್ಚಾಗಿರುತ್ತೆ ಅಂತ ಅರ್ಥ. ದಿಸ್ ಈಸ್ ದ ಫಸ್ಟ್ ಪಾಯಿಂಟ್. ನೆಕ್ಸ್ಟ್, ಉದ್ದೀಪಕದ ತೀವ್ರತೆ ಹೆಚ್ಚಾದಷ್ಟು ಸೂಕ್ತತೆ ಕಡಿಮೆಯಾಗುತ್ತದೆ ಅಂಥೇಳಿ ಅರ್ಥ. ನೋಡಿ, ಉದ್ದೀಪಕದ ತೀವ್ರತೆ ಹೆಚ್ಚಾದ ಹಾಗೆ ಅಂದರೆ ಗಂಟೆಯ ಶಬ್ದ ಹೆಚ್ಚಾದ ಹಾಗೆ ಸೂಕ್ತತೆ, ಇಟ್ ಮೀನ್ಸ್ ಲೆಟೆನ್ಸಿ. ವಾಟ್ ಈಸ್ ಲೆಟೆನ್ಸಿ ಇಯರ್? ಲೆಟೆನ್ಸಿ ಅಂದರೆ ಮುಖ್ಯವಾಗಿ ಗಂಟೆ ಹೊಡೆದ ತಕ್ಷಣವೇ ನಾಯಿ ಪ್ರತಿಕ್ರಿಯೆ ನೀಡ್ತಕ್ಕಂಥದ್ದು. ಅಂದರೆ ಶಬ್ದ ಮತ್ತು ಪ್ರತಿಕ್ರಿಯೆ ನಡುವಿನ ಸಮಯ ತುಂಬ ಕಡಿಮೆ. ಶಬ್ದ ಜೋರಾಗಿದ್ದರೆ ಪ್ರತಿಕ್ರಿಯೆ ಅದಕ್ಕೆ ಬೇಗನೆ ಇರುತ್ತೆ, ಅದಕ್ಕೆ ಸೂಕ್ತತೆ. ಆ ಸಮಯ ಪ್ರತಿಕ್ರಿಯೆ ಕೊಡುವಂಥ ಸಮಯ ಕಡಿಮೆ ಆಗುತ್ತದೆ ಅಂತ ಹೇಳ್ತಿದ್ದಾರೆ ಅವರು. ಓಕೆ, ದೆನ್ ಉದ್ದೀಪಕ ತುಂಬ ದುರ್ಬಲವಾಗಿದ್ದರೆ, ಶಬ್ದನೇ ಕೇಳಿಸದೇ ಇರೋ ಹಾಗಿದ್ದರೆ ಅನುಬಂಧನ ಏರ್ಪಡದೇ ಇರಬಹುದು. ದಿಸ್ ಈಸ್ ದ ಪಾಯಿಂಟ್. ಈ ಮೂರು ಅಂಶಗಳು ಉದ್ದೀಪಕದ ತೀವ್ರತೆಯಲ್ಲಿ ಕಂಡುಬರ್ತಕ್ಕಂಥ ಮುಖ್ಯವಾದಂಥ ಅಂಶಗಳು. ಇವುಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಚಿತ್ರಗಳನ್ನು ಬಳಕೆ ಮಾಡಿಕೊಳ್ಳೋಣ. ಈಗ ನೋಡಿ, ಇಲ್ಲಿ ಒಂದು ಗಂಟೆ ಶಬ್ದ ಇದೆ, ಹೆಚ್ಚಿನ ತೀವ್ರತೆ ಗಂಟೆ ಶಬ್ದ. ಇಲ್ಲಿ ಗಂಟೆ ಶಬ್ದ ಹಿಡಿಯಲ್ಲ, 1 2 3 1 2 3. ನೋಡಿ ಎಷ್ಟು ರಬ್ಬಾಗಿದೆ ಇದು, ಗ್ರೀನ್ ಕಲರಲ್ಲಿ ಗಂಟೆ ಶಬ್ದ ಇಷ್ಟು ಜೋರಾಗಿದೆ. ಗಂಟೆ ಶಬ್ದ ಸ್ವಲ್ಪ ಸಮಯದ ನಂತರ ಏನಾಗ್ಬಿಡ್ತು, ಆಹಾರ, UCS, ಅದರ ಜೊತೆಗೆ ಜೊಲ್ಲು ಸ್ರವಿಸುವಿಕೆ ಪ್ರಾರಂಭ ಆಯಿತು, ಜೊಲ್ಲು ಸುರಿಸುವಿಕೆ ಆಯಿತು. ಓಕೆ, ಗಂಟೆ ಶಬ್ದ ಹೆಚ್ಚಿದೆ ಇಲ್ಲಿ, ನೆನಪಿರಲಿ. ಫಲಿತಾಂಶ ಏನು? CR ಹೆಚ್ಚು, ಕಂಡೀಷನ್ ರೆಸ್ಪಾನ್ಸ್ ಹೆಚ್ಚಾಯಿತು. ಸೂಕ್ತತೆ ಕಡಿಮೆ. ಸೂಕ್ತತೆ ಮೀನ್ಸ್ ವಾಟ್? ಗಂಟೆಯ ಶಬ್ದ ಹೆಚ್ಚು ಜೋರಾಗಿದೆ, ಅದಾದ ತಕ್ಷಣವೇ ಅದು ಪ್ರತಿಕ್ರಿಯೆ ಶುರುವಾಗುತ್ತೆ, ಜೊಲ್ಲು ಸುರಿಸೋದು. ದಟ್ ಈಸ್ ಸೂಕ್ತತೆ. ಓಕೆ, ನೋಡಿ, ಸೂಕ್ತತೆ ಹೆಚ್ಚು ಅಂದರೆ ತಡವಾಗಿ ಪ್ರತಿಕ್ರಿಯೆ ಕೊಟ್ಟಿದೆ ಅಂತ ಅರ್ಥ ನಾಯಿ. ಓಕೆ, ಲೆಟ್ಸ್ ಇಟ್ ಕ್ಲಿಯರ್. CS ಕಂಡೀಷನ್ ಸ್ಟಿಮ್ಯುಲಸ್ ಅಗೇನ್. ನೋಡಿ, ಕಡಿಮೆ ತೀವ್ರತೆ ಇದೆ. ಮೃದು ಗಂಟೆಯ ಶಬ್ದ, ಗಂಟೆಯ ಶಬ್ದ ಅಷ್ಟು ತೀವ್ರವಾಗಿಲ್ಲ, ಕಡಿಮೆ ಇದೆ. ಕಡಿಮೆ ಗಂಟೆ ಸ್ವಲ್ಪ ಸಮಯದ ನಂತರ UCS ಅನ್ನು ಕೊಟ್ಟರು. ಇಲ್ಲೇನಾಯಿತು? ಜೊಲ್ಲು ಅತ್ಯಂತ ಕಡಿಮೆ, ಅತ್ಯಂತ ಕಡಿಮೆ. CR ಇದೆ ಬಟ್ ನಾಟ್ ದಟ್ ಮಚ್ ಆ್ಯಸ್ ಅಬೌವ್, ಅದಕ್ಕೆ ಅತ್ಯಂತ ಕಡಿಮೆ. ನೋಡಿ, ಇಲ್ಲಿ ಜೊಲ್ಲು ಇಷ್ಟಿದೆ, ಇಲ್ಲಿಲ್ಲ, ಅದಕ್ಕೆ CR ಕಡಿಮೆ ಆಯಿತು. ಅಂದರೆ ಜೊಲ್ಲು ಸುರಿಸುವಿಕೆ ಪ್ರಮಾಣ ಕಡಿಮೆ ಆಯಿತು. ಯಾಕೆ? ಸೂಕ್ತತೆ ಹೆಚ್ಚಾಯಿತು. ಸೂಕ್ತತೆ ಮೀನ್ಸ್ ಗಂಟೆಯ ಶಬ್ದದ ಧ್ವನಿಯ ಪ್ರಮಾಣ ಕಡಿಮೆ ಇದೆ, ಅದಕ್ಕಾಗಿ ಅದು ಜೊಲ್ಲು ಸುರಿಸುವಿಕೆ ಲೇಟಾಗಿ ಮಾಡ್ತಾಯಿದೆ, ಅಷ್ಟೇ ವೇಗವಾಗಿ ಅದು ಮಾಡ್ತಾ ಇಲ್ಲ. ಬಟ್ ಅಲ್ಲಿ ಸೂಕ್ತತೆ ಕಡಿಮೆ ಇದೆ, ಇಟ್ ಮೀನ್ಸ್ ಗಂಟೆ ಶಬ್ದ ಜೋರಾಗಿದೆ, ಅಷ್ಟೇ ವೇಗವಾಗಿ ಜೊಲ್ಲನ್ನು ಸುರಿಸ್ತಾ ಇದೆ. ದಟ್ ಈಸ್ ಕಾಲ್ಡ್ ಸೂಕ್ತತೆ. ಇವೆಲ್ಲ ಪ್ರಶ್ನೆ ಕೇಳಿಬಿಟ್ರೆ ಏನು ಮಾಡ್ತೀರಾ? ಸೂಕ್ತತೆ ಅಂದರೆ ಏನು ಅಂತ ಕೇಳಿಬಿಟ್ರೆ ಉತ್ತರ ಕೊಡಬೇಕು, ಗೊತ್ತಿರಬೇಕು, ಈ ಪಾಯಿಂಟ್ಸ್ಗಳು ಗೊತ್ತಿರಬೇಕು, ಆಗಲೇ ಉತ್ತರ ಮಾಡಲಿಕ್ಕೆ ಬರೋದು. ಕಲೀಲೇ ಇಲ್ಲ ಅಂದರೆ ಏನು ಉತ್ತರ ಮಾಡ್ತೀರಾ? ಯಾರಿಗೂ ಉತ್ತರ ಮಾಡಲಿಕ್ಕೆ ಬರಲ್ಲ, ನನಗೂ ಕೂಡ. ಅದಕ್ಕೆ ಇದೂ ಅರ್ಥ ಆಗಬೇಕು. ಮೇನ್ ಥಿಯರಿಯಲ್ಲಿರ್ತಕ್ಕಂಥ ಪಾಯಿಂಟ್ಸ್ಗಳು ಇವು. ಸೂಕ್ತತೆ ಅಂದ್ರೇನು, ತೀವ್ರತೆ ಹೆಚ್ಚಾದಾಗ ಅನುಕ್ರಿಯೆ ಹೇಗಿರುತ್ತೆ ಅಂತ ಕೇಳಿಬಿಟ್ರೆ ಹೇಳಬೇಕಾಗುತ್ತೆ. ಉದ್ದೀಪಕದ ತೀವ್ರತೆ ಹೆಚ್ಚಾದಷ್ಟು ಅಂದರೆ ಗಂಟೆಯ ಶಬ್ದದ ಒಂದು ಧ್ವನಿ ಹೆಚ್ಚಾದಷ್ಟು ಜೊಲ್ಲು ಸುರಿಸುವಿಕೆ ಪ್ರಮಾಣ ಹೆಚ್ಚು. ಉದ್ದೀಪಕದ ತೀವ್ರತೆ ಗಂಟೆಯ ಶಬ್ದ ಹೆಚ್ಚಾದಷ್ಟು ಸೂಕ್ತತೆ ಕಡಿಮೆ. ಸೂಕ್ತತೆ ಇಟ್ ಮೀನ್ಸ್ ದ ಟೈಮ್ ಟೇಕನ್ ಬೈ ದ ಡಾಗ್ ಫಾರ್ ದ ಸಿಕ್ರೇಷನ್ ಆಫ್ ಏನಂತಾರೆ, ಸೈಕಿಕ್ ಸಿಕ್ರೇಷನ್ ಅನ್ನೋದು. ಅಂದರೆ ಜೊಲ್ಲು ಸುರಿಸಲಿಕ್ಕೆ ತೆಗೆದುಕೊಳ್ಳುವಂಥ ಸಮಯ ಅದು ಕಡಿಮೆ ಇರುತ್ತೆ. ಯಾಕೆ? ಗಂಟೆ ಶಬ್ದ ಹೆಚ್ಚಿದೆ, ಗಂಟೆ ಶಬ್ದ ಏನು ಭಾಳ ಕಡಿಮೆ ಇದೆ, ಅಂದರೆ ಅಷ್ಟು ಕ್ಲಿಯರಾಗಿ ಕೇಳಿಸ್ತಾ ಇಲ್ಲ. ಅದಕ್ಕಾಗಿ ಜೊಲ್ಲು ಸುರಿಸಲಿಕ್ಕೆ ಸಮಯ ಏನಾಯಿತು? ಹೆಚ್ಚು ತೆಗೆದುಕೊಳ್ತು, ಸೂಕ್ತತೆ ಹೆಚ್ಚಾಯಿತು. ದಿಸ್ ಈಸ್ ಕಾಲ್ಡ್
ಇಂಟೆನ್ಸಿಟಿ ಆಫ್ ಸ್ಟಿಮ್ಯುಲಸ್ ಅಂತ ಕರೀತಾರೆ. ಉದ್ದೀಪಕದ ತೀವ್ರತೆ ಅದರ ಸ್ಟಿಮ್ಯುಲಸ್ ಮೇಲೆ ಪ್ರಭಾವ ಬೀರುತ್ತೆ ಅಂತ ಅರ್ಥ. ಉದ್ದೀಪಕ ತುಂಬ ದುರ್ಬಲವಾಗಿದ್ದರೆ ಕೇಳ್ತಾರೆ, ಉದ್ದೀಪಕ ತುಂಬ ದುರ್ಬಲವಾಗಿದ್ದರೆ ಅನುಬಂಧನ ಏರ್ಪಡುತ್ತೋ, ಏರ್ಪಡುವುದಿಲ್ಲವೋ, ಅರ್ಧ ಏರ್ಪಡುತ್ತೆ, ಭಾಗಶಃ ಏರ್ಪಡುತ್ತೆ, ಹಿಂಗೆ ಮಾಡಿಬಿಡ್ತಾನೆ ಪ್ರಶ್ನೆ. ಉದ್ದೀಪಕದ ತುಂಬ ದುರ್ಬಲವಾಗಿದ್ದರೆ ಅಂದರೆ ಗಂಟೆಯ ಶಬ್ದವೇ ಕೇಳಿಸ್ಲಿಲ್ಲ, ತುಂಬ ಸಣ್ಣದಾಗಿತ್ತು ಅಂದರೆ ಆಗ ಅನುಬಂಧನ ಏರ್ಪಡದೇ ಇರಬಹುದು, ಏರ್ಪಡೋದಿಲ್ಲ. ಅದು ದಿಸ್ ಈಸ್ ಉದ್ದೀಪಕದ ತೀವ್ರತೆಗೆ ಸಂಬಂಧಪಟ್ಟಂಥ ಅಂಶ. ಅರ್ಥ ಆಯಿತು ಅಂದ್ಕೊಳ್ತೇನೆ. ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಈ ಪಾಯಿಂಟನ್ನು ಕೂಡ ಅರ್ಥ ಮಾಡ್ಕೋಬೇಕು. ಸಿ ಎಸ್ ಮತ್ತು ಯು ಸಿ ಎಸ್ ನಡುವಿನ ಸಮಯದ ಅಂತರ ನೋಡಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಸಿ ಎಸ್ ಮತ್ತು ಯು ಸಿ ಎಸ್ ನಡುವಿನ ಸಮಯದ ಅಂತರ ಅಂತ ಇದೆ ನೋಡಿ. ಪ್ರಮುಖವಾಗಿ 3 ಪ್ರಕಾರದಲ್ಲಿ ಮಾಡ್ತೇವೆ. ಸಿ ಎಸ್ ಅನ್ನು ಯು ಸಿ ಎಸ್ಗಿಂತ ಸುಮಾರು 1 ಸೆಕೆಂಡ್ ಮೊದಲು ನೀಡಿದರೆ ಉತ್ತಮ ಅನುಬಂಧನ ಏರ್ಪಡುತ್ತದೆ. 1 ಸೆಕೆಂಡು ಮೊದಲೇ ನೀಡಿಬಿಟ್ರೆ ಉತ್ತಮ ಅನುಬಂಧನ ಏರ್ಪಡುತ್ತೆ. ಏನು ಇದರ ಅರ್ಥ ಹೀಗೆ ಹೇಳೋದು ಅಂತಂದರೆ, ಒಂದೊಂದು ಅಂಶವನ್ನು ಒಂದೊಂದು ಉದಾಹರಣೆಯೊಂದಿಗೆ ಹೇಳ್ತಾ ಹೋಗ್ತಾನೆ. ಒಂದು ಉದಾಹರಣೆ, ಈಗ ಏಕಕಾಲಿಕ ಅನುಬಂಧನ, ವಿಳಂಬಿತ ಅನುಬಂಧನ, ಹಿಮ್ಮುಖ ಅನುಬಂಧನ, 3 ಪ್ರಕಾರದ ಅನುಬಂಧನಗಳಿದ್ದಾವೆ. ಈಗ ಏಕಕಾಲಿಕ ಅನುಬಂಧನಕ್ಕೆ ಸಂಬಂಧಪಟ್ಟಂತೆ ಒಂದು ಚಿಕ್ಕ ಉದಾಹರಣೆ ಹೇಳ್ತೇನೆ. ಉದಾಹರಣೆ ಹೇಳಿ ಇಲ್ಲಿಗೆ ಬರ್ತೇನೆ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ನೋಡಿ ಏನಿದೆ ಏಕಕಾಲಿಕ ಅನುಬಂಧನ ಅಂದರೆ ಏನು ಅಂತಂದರೆ, ಇಲ್ಲಿ ಗಂಟೆಯ ಶಬ್ದ ಮತ್ತು ಆಹಾರ ಸಿ ಎಸ್ ಆ್ಯಂಡ್ ಯು ಸಿ ಎಸ್ ಎರಡನ್ನೂ ಒಂದೇ ಸಮಯದಲ್ಲಿ ನೀಡ್ತಾರೆ. ಸಿ ಎಸ್ ಆ್ಯಂಡ್ ಯು ಸಿ ಎಸ್ ಎರಡನ್ನೂ ಒಂದೇ ಸಮಯದಲ್ಲಿ ನೀಡ್ತಾರೆ. ಒಂದು ಉದಾಹರಣೆ ಹೇಳ್ತೇನೆ. ತರಗತಿಯಲ್ಲಿ ಬೆಲ್ ಆಗುತ್ತಿದ್ದಂತೆಯೇ ಶಿಕ್ಷಕರು ರೂಮಿನ ಒಳಗೆ ಬಂದುಬಿಡ್ತಾರೆ. ಬೆಲ್ ಆಯಿತು ತರಗತಿಯಲ್ಲಿ, ಶಿಕ್ಷಕರು ರೂಮಿಗೆ ಎಂಟ್ರಿ ಮಾಡಿಬಿಟ್ರು. ಇಲ್ಲಿ ಬೆಲ್ ಮತ್ತು ಶಿಕ್ಷಕರ ಪ್ರವೇಶಗಳು ಏಕಕಾಲಕ್ಕೆ ನಡೀತವೆ. ಇದರಿಂದ ಏನಾಗುತ್ತೆ, ಉತ್ತಮ ಕಲಿಕೆ ಆಗಲಿಕ್ಕೆ ಸಹಕಾರಿಯಾಗುತ್ತೆ. ಆದರೆ ಇದು ಅತ್ಯುತ್ತಮ ಅಲ್ಲ, ನೆನಪಿರಲಿ. ಇದು ಉತ್ತಮ ಬಟ್ ನಾಟ್ ಅತ್ಯುತ್ತಮ, ಇಷ್ಟು ಗೊತ್ತಿರಲಿ. ಇಲ್ಲಿದೆ ನೋಡಿ ಅದೇ ಪಾಯಿಂಟ್. ಸಿ ಎಸ್ ಮತ್ತು ಯು ಸಿ ಎಸ್ ಒಂದೇ ಸಮಯದಲ್ಲಿ ನೀಡುವುದು ಅಂದರೆ ಗಂಟೆಯ ಶಬ್ದನೂ ಅದೇ ಸಮಯದಲ್ಲಿ, ಆಹಾರವೂ ಅದೇ ಸಮಯದಲ್ಲಿ, 0 ಸೆಕೆಂಡ್ ಯಾವುದೇ ಬದಲಾವಣೆ ಇಲ್ಲ. ಇಲ್ಲೂ ಕೂಡ ಜೊಲ್ಲು ಸ್ರವಿಕೆ ಆಗುತ್ತೆ, ಉತ್ತಮ ಅನುಬಂಧನ ನಡೆಯುತ್ತೆ. ದಿಸ್ ಈಸ್ ಏಕಕಾಲಿಕ ಅನುಬಂಧನ, ಸೈಮಲ್ಟೇನಿಯಸ್ ಕಂಡೀಷನಿಂಗ್ ಅಂತ ಕರೀತಾರೆ ಇದನ್ನು, ಸಿ ಎಸ್ ಪ್ಲಸ್ ಯು ಸಿ ಎಸ್. ಓಕೆ, ದೆನ್ ಕಮ್ ಟು ದ ಸೆಕೆಂಡ್ ಪಾಯಿಂಟ್, ವಿಳಂಬಿತ ಅನುಬಂಧನ, ಡಿಲೇಡ್ ಕಂಡೀಷನಿಂಗ್. ಏನಿದು ಇಲ್ಲಿ ಹೇಳಿದೆ, ಶಿಕ್ಷಕರು ಬೆಲ್ ಕ್ಲಾಸ್ ರೂಮಿಗೆ ಹೋಗೋದು, ಇದು ಇಲ್ಲಿ ಉದಾಹರಣೆ ಹೇಳಿದ್ದೆ ನಿಮಗೆ. ಇನ್ನು ವಿಳಂಬಿತ ಅನುಬಂಧನ, ಇದು ಅತ್ಯಂತ ಪರಿಣಾಮಕಾರಿಯಾದ ಅನುಬಂಧನ. ಏನಿದೆ ಇಲ್ಲಿ ಅತ್ಯುತ್ತಮ ಕಲಿಕೆಯ ವಿಧಾನ ಇದು. ಇಲ್ಲಿ ಏನಿದೆ ನೋಡಿ, ಏನಿದೆ ಅಂದರೆ ಸಿ ಎಸ್ ಮತ್ತು ಯು ಸಿ ಎಸ್ ಇವೆರಡರ ಮಧ್ಯ 1 ಸೆಕೆಂಡ್ ಮೊದಲು, 1 ಸೆಕೆಂಡ್ ಸಿ ಎಸ್ ಅನ್ನು ಯು ಸಿ ಎಸ್ಗಿಂತ 1 ಸೆಕೆಂಡ್ ಮೊದಲು ನೀಡಿಬಿಟ್ರೆ, ಗಂಟೆ ಶಬ್ದವನ್ನು ಮೊದಲಿಗೆ ನೀಡಿಬಿಟ್ರೆ, ಗಂಟೆ ಶಬ್ದವನ್ನು ಮೊದಲಿಗೆ ನೀಡಿ 1 ಸೆಕೆಂಡ್ ಅಥವಾ 2 ಸೆಕೆಂಡ್ ನಂತರ ಆಹಾರವನ್ನು ನೀಡಿದಾಗ ನಮಗೇನಾಗುತ್ತೆ, ಕಲಿಕೆ ಬಹಳ ವೇಗವಾಗಿ ಆಗುತ್ತೆ. ಒಂದು ಉದಾಹರಣೆ ಕೊಡ್ತೇನೆ ನೋಡಿ, ಉದಾಹರಣೆಯಿಂದಲೇ ಅರ್ಥ ಆಗುತ್ತೆ ಇದು. ಅಡುಗೆ ರೂಮಿನಲ್ಲಿ ನೀವೇನಾದರೂ ತಾಯಂದಿರು ಮಿಕ್ಸಿಯನ್ನು ಆನ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ. ಮಿಕ್ಸರ್ ಇರುತ್ತಲ್ಲ, ಮಿಕ್ಸರ್ ಆನ್ ಮಾಡಿಬಿಟ್ರೆ ಆ ಶಬ್ದವನ್ನು ಕೇಳಿರ್ತಕ್ಕಂಥ ಮಗುವಿಗೆ ಇವತ್ತು ಜ್ಯೂಸ್ ಸಿಗುತ್ತೆ ಅನ್ನೋದು ಹೊಡೆದು ಬಿಡುತ್ತೆ. ಇಲ್ಲಿ ಶಬ್ದ ಮೊದಲು ಕೇಳಿಸುತ್ತೆ, ನಂತರ ಜ್ಯೂಸ್ ಸಿಗುತ್ತೆ. ಅಂದರೆ ಶಬ್ದ ಮೊದಲು, ಆಹಾರ ಆಮೇಲೆ. ಇಲ್ಲಿ ಸ್ವಲ್ಪ ಸಮಯ ಬೇಕಾಗಿದೆ. ಇಲ್ಲಿ 0 ಸೆಕೆಂಡಲ್ಲಿ ಬೆಲ್ ಆದರೆ ಇಲ್ಲಿ ಸ್ವಲ್ಪ ಸಮಯದ ನಂತರ ಆಹಾರ ಬರುತ್ತೆ. ಆಗ ಜೊಲ್ಲು ಸ್ರವಿಕೆ ಆಗಲೂ ಕೂಡ ಆಗುತ್ತೆ. ಇದು ಉತ್ತಮ ಅಲ್ಲ, ಇದು ಅತ್ಯುತ್ತಮ ಅನುಬಂಧ. ಎಲ್ಲದರಲ್ಲೂ ಉತ್ತಮವಾದ ಅನುಬಂಧ ಇದು ಸೆಕೆಂಡ್ ಟೈಪ್. ಅಂದರೆ ಮೊದಲು ಸಿ ಎಸ್, ನಂತರ ಸ್ವಲ್ಪ ಸಮಯದ ನಂತರ ಯು ಸಿ ಎಸ್. ಇದು ಉತ್ತಮ ಅನುಬಂಧನಕ್ಕೆ ಸಹಕಾರಿಯಾಗತಕ್ಕಂಥ ಒಂದು ವಿಚಾರ. ಇನ್ನೊಂದು ಹಿಮ್ಮುಖ ಅನುಬಂಧನ, ಬ್ಯಾಕ್ವರ್ಡ್ ಕಂಡೀಷನಿಂಗ್ ಅಂತ ಇದೆ. ವಾಟ್ ಈಸ್ ಬ್ಯಾಕ್ವರ್ಡ್ ಕಂಡೀಷನಿಂಗ್? ಇಲ್ಲಿ ಕೂಡ ಒಂದು ಉದಾಹರಣೆಯೊಂದಿಗೆ ಅರ್ಥ ಮಾಡ್ಕೊಳ್ಳೋಣ. ಏನಿದೆ ಇಲ್ಲಿ ನೋಡಿ, ಆಹಾರ ನೀಡಿ, ನೋಡಿ ಇಲ್ಲಿ ಉಲ್ಟಾಗಿದೆ. ಇಲ್ಲಿ ಆಹಾರ ಮೊದಲು ಕೊಟ್ಟಿದ್ದಾರೆ, ಆನಂತರ ಗಂಟೆ ಮಾಡಿದ್ದಾರೆ. ಅದಕ್ಕೆ ಇದು ಕೆಂಪು ಬಣ್ಣದಾಗಿಲ್ಲ, ಪರಿಣಾಮ ಅನುಬಂಧನ ಉಂಟಾಗೋದೇ ಇಲ್ಲ. ಹೇಗೆ ನೋಡಿ, ಮೊದಲು ಯು ಸಿ ಎಸ್ ನೀಡಿ ನಂತರ ಸಿ ಎಸ್ ಪರಿಣಾಮಕಾರಿ ಅನುಬಂಧನ ಉಂಟಾಗೋದಿಲ್ಲ. 0 ಸೆಕೆಂಡಲ್ಲಿ ನೀವು ಆಹಾರ ಕೊಡ್ತೀರಾ, ಸ್ವಲ್ಪ ಸಮಯದ ನಂತರ ಗಂಟೆ ಶಬ್ದ ಮಾಡ್ತೀರಾ, ಅನುಬಂಧನ ಹೇಗೆ ಉಂಟಾಗಬೇಕು? ಅದಕ್ಕೆ ಈ ಒಂದು ಉದಾಹರಣೆಯಲ್ಲಿ ಏನಾಯಿತು, ಒಂದು ಉದಾಹರಣೆ ಇದಕ್ಕೂ ಕೊಡ್ತೇನೆ. ನಾಯಿಗೆ ಹೊಟ್ಟೆ ತುಂಬ ಊಟ ಆಗಿದೆ. ಈಗ ನಾಯಿಗೆ ಹೊಟ್ಟೆ ತುಂಬ ಊಟ ಆಗಿದೆ. ಊಟ ಹಾಕಿದ ಮೇಲೆ ನೀವು ಗಂಟೆ ಬಾರಿಸಿದ್ರಷ್ಟು, ಗಂಟೆ ಬಿಟ್ಟರಷ್ಟು, ಅದಕ್ಕೆ ಈಗಾಗಲೇ ಹೊಟ್ಟೆ ತುಂಬಿರೋದ್ರಿಂದ ಗಂಟೆ ಶಬ್ದಕ್ಕೆ ಅದು ನಾಯಿ ಯಾವುದೇ ರೀತಿಯ ಬೆಲೆಯನ್ನು ಕೊಡೋದಿಲ್ಲ. ಅದಕ್ಕಾಗಿ ಈ ರೀತಿ ಮಾಡುವಂಥ ಕಲಿಕೆ
ಯಾವುದೇ ಫಲವನ್ನು ಕೊಡೋದಿಲ್ಲ. ಇದೊಂದು ವಿಫಲ ಪದ್ಧತಿ ಅಂತ ಅನಿಸ್ಕೊಳುತ್ತೆ. ಅನುಬಂಧನ ಇಲ್ಲಿ ಉಂಟಾಗೋದಿಲ್ಲ. ಉತ್ತಮ ಅನುಬಂಧನಕ್ಕೆ CS ಸುಮಾರು 1 ಸೆಕೆಂಡ್ ಮೊದಲು ಕೊಟ್ಟು ನಂತರ UCS ಕೊಡೋದು ಅತ್ಯುತ್ತಮವಾದಂಥ ಒಂದು ಕಲಿಕೆಯ ವಿಧಾನ. ಅತ್ಯುತ್ತಮವಾದ ಅನುಬಂಧನ ಆಗಲಿಕ್ಕೆ ಸಾಧ್ಯ. ಇದು CS ಮತ್ತು UCSಗಳ ನಡುವಿನ ಸಮಯದ ಅಂತರಕ್ಕೆ ಸಂಬಂಧಪಟ್ಟ ವಿಚಾರಗಳು ಆಗಿದ್ದವು. ಇದು ಕೂಡ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯಿತು ಉದಾಹರಣೆಗಳ ಮೂಲಕ ಅಂತ ಅಂದ್ಕೊಂಡು ಥರ್ಡ್ ಪಾಯಿಂಟಿಗೆ ಹೋಗೋಣ. ವಾಟ್ ಈಸ್ ಥರ್ಡ್ ಪಾಯಿಂಟ್? ಪ್ರಾಯೋಗಿಕ ಅಳಿವು ಅಂತ ಒಂದು ಕಾನ್ಸೆಪ್ಟ್ ಇದೆ. ಕೇಳಿಬಿಡ್ತಾರೆ ಇವೆಲ್ಲ. ಎಕ್ಸ್ಪೀರಿಮೆಂಟಲ್ ಎಕ್ಸ್ಟಿಂಕ್ಷನ್. ವಾಟ್ ಈಸ್ ಎಕ್ಸ್ಪೀರಿಮೆಂಟಲ್ ಎಕ್ಸ್ಟಿಂಕ್ಷನ್? ಆಗ ಏನು ಮಾಡ್ತೀರಿ? ಕನ್ಫ್ಯೂಸ್ ಆಗ್ತೀರಿ. ಅದಕ್ಕೆ ಈಗ ಕಲೀರಿ, ಆಗ ಕನ್ಫ್ಯೂಸ್ ಆಗಲ್ಲ. ಓಕೆ, ಪ್ರಾಯೋಗಿಕ ಅಳಿವು ಅಂದ್ರೇನು? ಗಂಟೆಯ ಶಬ್ದ ನೋಡಿ ಎಷ್ಟು ಅದ್ಭುತವಾಗಿದೆ. ಪ್ರಾಯೋಗಿಕ ಅಳಿವು ಅನ್ನೋದು ಗಂಟೆಯ ಶಬ್ದ CS, ಆಹಾರ UCS ನೀಡಿದ್ದಾಗ ನಾಯಿ ಕ್ರಮೇಣ ಜೊಲ್ಲು ಸುರಿಸುವಿಕೆಯನ್ನು ನೀಡದಿದ್ದಾಗ ನಾಯಿ ಕ್ರಮೇಣ ಜೊಲ್ಲು ಸುರಿಸೋದನ್ನು ನಿಲ್ಲಿಸ್ತಾ ಹೋಗುತ್ತೆ. ಅದನ್ನು ಪ್ರಾಯೋಗಿಕ ಅಳಿವು ಅಂತ ಕರೀತಾರೆ. ಇದೊಂದು ಉದಾಹರಣೆ ಹೇಳ್ತೇನೆ ನೋಡಿ ನಿಮಗೆ. ಅನುಬಂಧಿತ ಹಂತ. ಮೊದಲನೇದಾಗಿ ಅನುಬಂಧನ ಹಂತ. ಮೊದಲಿಗೆ ನಾಯಿಗೆ ಏನು ಮಾಡಿ ಗಂಟೆ ಶಬ್ದದ ಜೊತೆಗೆ ಆಹಾರವನ್ನು ನೀಡಲಾಗುತ್ತೆ. ಇದರಿಂದ ನಾಯಿ ಗಂಟೆ ಹೊಡೆದರೆ ಆಹಾರ ಸಿಗುತ್ತದೆ ಎಂದು ನಂಬಿ ಜೊಲ್ಲನ್ನು ಸುರಿಸುತ್ತೆ. ಇಲ್ಲಿ ಗಂಟೆ ಶಬ್ದ, ಆಹಾರ, ಜೊಲ್ಲು ಸುರಿಸುವಿಕೆ. ಗಂಟೆ ಶಬ್ದಕ್ಕೆ ಮೊದಲು ಜೊಲ್ಲು ಸುರಿಸೋದು ಪ್ರಾರಂಭ ಮಾಡ್ತು. ಓಕೆ, ಇದು ಅನುಬಂಧನದ ಹಂತ. ಈಗ ಪ್ರಯೋಗ ಹಂತಕ್ಕೆ ಬರೋಣ. ದ ಎಕ್ಸ್ಪೀರಿಮೆಂಟ್. ವಾಟ್ ಈಸ್ ದ ಎಕ್ಸ್ಪೀರಿಮೆಂಟ್? ನೋಡಿ, ಈಗ ಕೇವಲ ಗಂಟೆ ಶಬ್ದವನ್ನು ಬಾರಿಸ್ತೀರಾ, ಆಗ ಆಹಾರವನ್ನು ನೀಡೋದಿಲ್ಲ. ಆದರೂ ಕೂಡ ನಾಯಿ ಮೊದಲಿನ ಅಭ್ಯಾಸದಂತೆ ಇಲ್ಲೂ ಕೂಡ ಜೊಲ್ಲು ಸುರಿಸ್ತು. ಗಂಟೆ ಶಬ್ದ ಮಾತ್ರ ನೀಡಲಾಗುತ್ತೆ, ಆಹಾರ ನೀಡೋದಿಲ್ಲ. ಇಲ್ಲೂ ಕೂಡ ಪ್ರಯೋಗ ಇದೇ ರೀತಿಯಲ್ಲಿ ನಾವು ಪ್ರಯೋಗ ಮಾಡಿದ್ದು ಪ್ರಯೋಗ ಆಯಿತು. ಈಗ ಪುನರಾವರ್ತನೆ. ಅನೇಕ ಬಾರಿ ಗಂಟೆ ಬಾರಿಸಿದರು, ಆಹಾರ ಸಿಗದಿದ್ದಾಗ ಅನೇಕ ಬಾರಿ ಗಂಟೆ ಬಾರಿಸ್ತೇವೆ. ಗಂಟೆ ಬಾರಿಸೋದು ಆಹಾರ ಸಿಗೋದೇ ಇಲ್ಲ. ಅನೇಕ ಬಾರಿ ಗಂಟೆ ಬಾರಿಸಿದರೂ ಆಹಾರ ಸಿಗದಿದ್ದಾಗ ನಾಯಿಗೆ ಗಂಟೆಗೂ ಆಹಾರಕ್ಕೂ ಸಂಬಂಧವೇ ಇಲ್ಲ ಎಂಬುದನ್ನು ತಿಳಿದುಕೊಂಡು ಬಿಡುತ್ತೆ ನಾಯಿ. ಆಗ ಜೊಲ್ಲು ಸುರಿಸುವ ಪ್ರಮಾಣ ಕಡಿಮೆ ಆಗುತ್ತೆ. ಸುರಿಸೋದಿಲ್ಲ ಅಂತಲ್ಲ, ಬಟ್ ಪ್ರಮಾಣ ಕಡಿಮೆ ಆಗುತ್ತೆ. ಅನೇಕ ಬಾರಿ ಹೀಗೆ ಮಾಡಿದಾಗ ಜೊಲ್ಲು ಸುರಿಸಿಕೆ ಕಡಿಮೆ ಆಯಿತು. ಮುಂದೆ ಅಳಿವು ಹಂತ ನಾವು ಕಲಿಬೇಕಾಗಿದ್ದು ಎಕ್ಸ್ಪೀರಿಮೆಂಟಲ್ ಎಕ್ಸ್ಟಿಂಕ್ಷನ್, ಪ್ರಾಯೋಗಿಕ ಅಳಿವು ಅಂತ ಕರೀತಾರೆ. ಇಲ್ಲೇನಾಯಿತು ನೋಡಿ, 4ನೇ ಹಂತದಲ್ಲಿ ಕೊನೆಗೆ ಗಂಟೆ ಹೊಡೆದರೂ ನಾಯಿ ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ, ಜೊಲ್ಲು ಸುರಿಸುವುದನ್ನು ಕಂಪ್ಲೀಟಾಗಿ ನಿಲ್ಲಿಸಿಬಿಡುತ್ತೆ. ಈ ಸ್ಥಿತಿಯನ್ನೇ ನಾವು ಪ್ರಾಯೋಗಿಕ ಅಳಿವು ಅಂತ ಕರಿತೇವೆ. ಗಂಟೆ ಬಾರಿಸ್ತಾ ಇದ್ದಾನೆ, ಆಹಾರ ಕೊಡ್ತಾ ಇಲ್ಲ, ಇಲ್ಲೊಂದು ಬಾರಿ ಹಾಗೆ ಆಗಿದೆ, ಇಲ್ಲೊಂದು ಬಾರಿ ಹಾಗೆ ಆಗಿದೆ, 3-4 ಬಾರಿ ಹಾಗೆ ಆದಾಗ ನಾಯಿಗೆ ಅರ್ಥ ಆಯಿತು ಗಂಟೆ ಶಬ್ದಕ್ಕೂ ಆಹಾರಕ್ಕೂ ಇಲ್ಲಿ ಸಂಬಂಧವೇ ಇಲ್ಲ ಎಂದು ಅಂಥೇಳಿ ನಾಯಿ ಜೊಲ್ಲು ಸುರಿಸುವಿಕೆಯನ್ನು ನಿಲ್ಲಿಸ್ತದೆ. ಇದನ್ನು ಪ್ರಾಯೋಗಿಕ ಅಳಿವು ಅಂತ ಕರಿತೇವೆ. CS ಮಾತ್ರ ನೀಡಿ UCS ನೀಡದಿದ್ದಾಗ ಜೊಲ್ಲು ಸುರಿಸುವಿಕೆ ಕ್ರಮೇಣ ಕಡಿಮೆಯಾಗಿ ಅಂತಿಮವಾಗಿ ನಿಂತು ಬಿಡುತ್ತೆ. ದಟ್ ಈಸ್ ಕಾಲ್ಡ್ ಪ್ರಾಯೋಗಿಕ ಅಳಿವು, ಎಕ್ಸ್ಪೀರಿಮೆಂಟಲ್ ಎಕ್ಸ್ಟಿಂಕ್ಷನ್ ಅಂತ ಕರಿತೀವಿ. ಓಕೆ, ಅರ್ಥ ಆಯಿತು. ಪಾಯಿಂಟ್ ನಂಬರ್ 4 ಬನ್ನಿ. ಪಾಯಿಂಟ್ ನಂಬರ್ 4 ಇಟ್ ಈಸ್ ಸ್ವತಃ ಸ್ಫೂರ್ತ ಚೇತರಿಕೆ ಅಂತ ಒಂದು ಪಾಯಿಂಟ್ ಇದೆ. ನಾವು ಹಿಂದಿನ ಒಂದು ಕಾನ್ಸೆಪ್ಟಿಗೆ ಉದಾಹರಣೆಯನ್ನು ಹೇಳಿಬಿಡ್ತೇನೆ ಇಲ್ಲಿ ನಿಮಗೆ. ಉದಾಹರಣೆ ಇದ್ದರೆ ನೆನಪುಳಿತೆ. ಏನು ಅಂದರೆ, ನೈಜ ಜೀವನದಲ್ಲಿ ನಾವು ಮಕ್ಕಳು ಭಾಳಷ್ಟು ಹಠ ಮಾಡ್ತವೆ. ಮಗು ಅಂಗಡಿಯಲ್ಲಿ ಹೋದ ನಂತರ ಚಾಕ್ಲೇಟ್ ಬೇಕೆಂದು ಅಳುತ್ತೆ. ಚಾಕ್ಲೇಟ್ ನನಗೆ ಅದು ಕೊಡಿಸು, ಇದು ಕೊಡಿಸು ಅಂತ ಹೇಳುತ್ತೆ. ಮಗು ಚಾಕ್ಲೇಟ್ ಬೇಕು ಅಂತಿದೆ. ತಂದೆ ತಾಯಿ ಕೊಡಿಸಿದರೆ ಮಗುವಿಗೆ 10 ಚಾಕ್ಲೇಟ್ ಸಿಗುತ್ತೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಆಗ ಅನುಬಂಧನ ಉಂಟಾಗುತ್ತೆ. ಒಂದು ವೇಳೆ ಮಗು ಎಷ್ಟೇ ಹತ್ತರೂ ತಂದೆ ತಾಯಿ ಚಾಕ್ಲೇಟ್ ಕೊಡಿಸಲೇ ಇಲ್ಲ ಅಂದರೆ, ರಿವಾರ್ಡೇ ಇಲ್ಲ ಅದಕ್ಕೆ ಅಂದರೆ, ಮಗು ಕ್ರಮೇಣವಾಗಿ ಅಳೋದನ್ನು ನಿಲ್ಲಿಸಿಬಿಡುತ್ತೆ. ಅದನ್ನೇ ನಾವು ಎಕ್ಸ್ಪೀರಿಮೆಂಟಲ್ ಎಕ್ಸ್ಟಿಂಕ್ಷನ್ ಆರ್ ಅಳಿವು ಅಂತ ಕರಿತೇವೆ. ಇದೇ ರೀತಿಯಾಗಿ ತರಗತಿಯಲ್ಲಿ ಶಿಕ್ಷಕರಾಗಿರ್ತಕ್ಕಂಥ ನಾವು ಹಲವಾರು ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳ್ತೇವೆ. ಯಾರೆಲ್ಲ ಉತ್ತರ ಹೇಳ್ತಾರೋ ಅವರಿಗೆ ಪ್ರಶಂಸೆಯನ್ನು ಮಾಡಿದಾಗ ಆ ಮಗು ಮುಂದಿನ ಪ್ರಶ್ನೆಗೆ ಉತ್ತರ ಹೇಳೋಕ್ಕೆ ಪ್ರಯತ್ನ ಮಾಡುತ್ತೆ. 4-5 ಬಾರಿ ಆ ಮಗು ಉತ್ತರ ಹೇಳಿದಾಗೂ ನೀವು ಒಂದೂ ಪ್ರಶಂಸೆ ಮಾಡಲೇ ಇಲ್ಲ ಅಂದರೆ ಆ ಮಗು ಕ್ರಮೇಣ ಕೈ ಎತ್ತೋದನ್ನೇ ನಿಲ್ಲಿಸಿ ಉತ್ತರನೂ ಅವರೇ ಮಾಡ್ಕೊಳ್ಳಿ, ಪ್ರಶ್ನೆನೂ ಅವರೇ ಮಾಡ್ಕೊಳ್ಳಿ ಅಂತ ಬಿಟ್ಟು ಬಿಡುತ್ತೆ. ದ್ಯಾಟ್ ಈಸ್ ಕಾಲ್ಡ್ ಪ್ರಾಯೋಗಿಕ ಅಳಿವು. ಇದೇ ರೀತಿಯಾಗಿ ಇನ್ನೊಂದು ನಿಮಗೇ ವೈಯಕ್ತಿಕವಾಗಿ ಸಂಬಂಧಪಟ್ಟಂತೆ, ನನಗೂ ವೈಯಕ್ತಿಕವಾಗಿ ಸಂಬಂಧಪಟ್ಟಂತೆ, ಎಲ್ಲರಿಗೂ ಸಂಬಂಧಪಟ್ಟಂತೆ ಒಂದು ಅಂಶವನ್ನು ಉದಾಹರಣೆ ಹೇಳಬೇಕಾದ್ರೆ, ಒಬ್ಬ ಸ್ನೇಹಿತ ಅಥವಾ ಒಬ್ಬ ಗೆಳೆಯ ಅಥವಾ ಒಬ್ಬ ಗೆಳತಿಗೆ ನಾವು ಮೆಸೇಜನ್ನು ನಿರಂತರವಾಗಿ ಮಾಡ್ತಾ ಇರ್ತೇವೆ. 4 ಮಾಡ್ತೇವೆ, 5 ಮಾಡ್ತೇವೆ, 6 ಮಾಡ್ತೇವೆ, 7 ಮಾಡ್ತೇವೆ. ಅವರು ಅವುಗಳನ್ನು ನೋಡ್ತಾ ಇದ್ದಾರೆ, ಬಟ್ ರಿಪ್ಲೇನೇ ಮಾಡ್ತಾ ಇಲ್ಲ ಅಂದಾಗ ಅಷ್ಟೆಲ್ಲ ನೋಡಿನೂ ಇವ್ರು ಮಾಡ್ತಾ ಇಲ್ಲ ಅಂದರೆ ಬೇಕಂತಲೇ ಮಾಡ್ತಾ ಇಲ್ಲ ಅಂತ ಅರ್ಥ ಮಾಡಿಕೊಂಡು ನಾವು ಕೂಡ ಆ ಮೆಸೇಜ್ ಮಾಡೋದನ್ನೇ ನಿಲ್ಲಿಸಿಬಿಡ್ತೇವೆ. ದಿಸ್ ಈಸ್ ಕಾಲ್ಡ್ ಪ್ರಾಯೋಗಿಕ ಅಳಿವು, ಎಕ್ಸ್ಪೀರಿಮೆಂಟಲ್ ಎಕ್ಸ್ಟಿಂಕ್ಷನ್. ರೈಟ್, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಸ್ವತಃ ಸ್ಫೂರ್ತ ಚೇತರಿಕೆ, ಸ್ಪಾಂಟೇನಿಯಸ್ ರಿಕವರಿ.
ಸ್ವತಃ ಸ್ಫೂರ್ತ ಚೇತರಿಕೆ, ಸ್ಪಾಂಟೇನಿಯಸ್ ರಿಕವರಿ ಅಂತ ಕರೀತಾರೆ. ಏನಿದು ಸ್ಪಾಂಟೇನಿಯಸ್ ರಿಕವರಿ? ಇಲ್ಲಿ ಕೂಡ 4 ಹಂತಗಳಿದ್ದಾವೆ. ಅಳಿವಿನ ನಂತರ ಕೆಲವು ಸಮಯದ ವಿರಾಮ ನೀಡಿ, ಈಗ ಅಳಿವಾಯ್ತಲ್ಲ ಹಿಂದೆ ಎಕ್ಸ್ಟಿಂಕ್ಷನ್, ಅದಾದ ನಂತರ ಕೆಲವು ಸಮಯ ನೀಡಿ ಮತ್ತೆ CS ನೀಡಿದಾಗ ಪ್ರಾಣಿ ಮತ್ತು CR ತೋರುತ್ತದೆ ಕಲಿಕೆ ಸಂಪೂರ್ಣ ಅಳಿದು ಹೋಗಿಲ್ಲ ಎಂಬುದನ್ನು ಸೂಚನೆ ಮಾಡುತ್ತದೆ. ಇದು ಒಂದನೇದಾಗಿ ಅನುಬಂಧನ ಹಂತ ಅಂತ ಇರುತ್ತೆ. ಇದರಲ್ಲಿ ಅನುಬಂಧನ ಹಂತದಲ್ಲಿ ನಾವೇನು ಮಾಡ್ತೇವೆ, ನಾಯಿಗೆ ಗಂಟೆ ಶಬ್ದ ಕೇಳಿದಾಗ ಆಹಾರ ನೀಡುವ ಮೂಲಕ ಅದು ಗಂಟೆ ಶಬ್ದಕ್ಕೆ ಜೊಲ್ಲು ಸುರಿಸುವುದನ್ನು ಕಲಿತಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತೇವೆ. ಪ್ರಾಯೋಗಿಕ ಅಳಿವು ಎಕ್ಸ್ಟೆನ್ಷನ್ ಹಂತದಲ್ಲಿ ನಾವು ಏನು ಮಾಡಿದ್ವಿ, ಜೊಲ್ಲು ಸುರಿಸುತ್ತೆ, ಕಡಿಮೆ ಜೊಲ್ಲು ಸುರಿಸುವ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಅರ್ಥ ಮಾಡ್ಕೊಂಡಿವಿ. ಅಳಿವಿನ ಹಂತ ಅಂದರೆ ನಂತರ ಆಹಾರ ನೀಡುವುದನ್ನು ನಿಲ್ಲಿಸಿದಾಗ ನಾಯಿ ಜೊಲ್ಲು ಸುರಿಸುವುದನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತದೆ, ಕಲಿಕೆ ಅಳಿದು ಹೋಗಿದೆ ಅಂತ ಇದರ ಅರ್ಥ ಆಯಿತು. ಸೆಕೆಂಡ್ ಟೈಮ್ ಇದು ಗೊತ್ತಾಯ್ತು ನಮಗೆ. ಇನ್ನು ವಿರಾಮ ಸಮಯ, ಕೆಲವು ಸಮಯದ ನಂತರ ರೆಸ್ಟ್ ಇಂಟರ್ವಲ್, ಕೆಲವು ಸಮಯ ಭಾಳಷ್ಟು ದಿನ, ಕೆಲವು ಗಂಟೆ, ಕೆಲವು ದಿನ, ಇಷ್ಟೆಲ್ಲ ಬಿಟ್ಟು ಆ ನಂತರ ಏನು ಮಾಡ್ತೇವೆ, ಮತ್ತೆ ಸ್ವತಃ ಸ್ಫೂರ್ತ ಚೇತರಿಕೆ ಅಂತ ಬರುತ್ತೆ. ಈ ಹಂತದಲ್ಲಿ ಏನು ಮಾಡ್ತೇವೆ, ವಿರಾಮದ ನಂತರ ಮತ್ತೆ ಗಂಟೆ ಬಾರಿಸಿದಾಗ ಆಹಾರ ನೀಡದಿದ್ದರೂ ನಾಯಿ ಹಠಾತ್ತನೆ ಅಲ್ಲಿ ಏನು ಮಾಡುತ್ತೆ, ಜೊಲ್ಲು ಸುರಿಸಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಆಹಾರ ನೀಡಿಲ್ಲ ಇಲ್ಲೂ ಕೂಡ, ಬಟ್ ಆದರೂ ಕೂಡ ಇಲ್ಲಿ ಜೊಲ್ಲು ಸುರಿಸ್ತು. ಕ್ರಮೇಣವಾಗಿ ವಿರಾಮದ ನಂತರ ಮತ್ತೆ ಗಂಟೆ ಶಬ್ದ, ಜೊಲ್ಲು ಸುರಿಸ್ತು. ಕಾರಣ ಏನು ಹಠಾತ್ತನೆ ಜೊಲ್ಲು ಸುರಿಸಲಿಕ್ಕೆ? ಒಂದು ಉದಾಹರಣೆಯನ್ನು ಹೇಳ್ತೇನೆ. ನೀವು ಚಿಕ್ಕವರಿದ್ದಾಗ ಒಂದು ಚಿಕ್ಕ ಯಾವುದೋ ಹಾಡನ್ನು ಕಲ್ತಿರ್ತೀರ, ಅದು ಭಾಳ ದಿನದಿಂದ ಮರೆತು ಹೋಗಿದೆ, ಬಟ್ ಒಂದು 2 ಲೈನ್ ಈಗ ಹೇಳಿಬಿಟ್ರೆ ಪೂರ್ತಿ ಹಾಡು ಬಂದುಬಿಡುತ್ತೆ. ಕಪ್ಪೆ ಕರಕರ ಅಂದರೆ ಸಾಕು, ಕಪ್ಪೆ ಕರಕರ ತುಪ್ಪ ಜಿಲಜಿಲಿ ಮಾವಿನ ವಾಟೆ ಮರದಲ್ಲಿ ಕೋಟೆ ಶನ್ನಿ ಮದುವೆ ಶನಿವಾರ ಊಟಕ್ಕೆ ಬನ್ನಿ ಬುಧವಾರ ಅಂತ ಹೇಳಿಬಿಡ್ತೀವಿ ನಾವು. ಹಾಗೆ ಯಾಕೆ ಇದು ಅಂದರೆ, ನಾವು ಚಿಕ್ಕವರಿದ್ದಾಗ ಒಂದು ಹಾಡನ್ನು ಕಲ್ತಿದ್ವಿ, ಅದು ಭಾಳ ದಿನ ಗ್ಯಾಪ್ ಆಗಿತ್ತು, ಆ ಒಂದು ಸುಳಿವು, ಒಂದು ಸಣ್ಣ ಅಂಶ, ಅದಕ್ಕೆ ಒಂದು ಗಂಟೆ ಶಬ್ದ ಮತ್ತು ಭಾಳ ದಿನ ನಂತರ ಗಂಟೆ ಶಬ್ದ, ಆಗ ಮತ್ತೆ ಸ್ರವಿಕೆ ಆಗ್ತಾ ಇದೆ. ಒಬ್ಬ ವ್ಯಕ್ತಿ ಧೂಮಪಾನವನ್ನು ಬಿಟ್ಟಿರ್ತಾನೆ, ಭಾಳ ದಿನ ಅಭ್ಯಾಸ ಬಿಟ್ಟಿರ್ತಾನೆ, ಅದು ಅಳಿದು ಹೋಗಿರುತ್ತೆ ಅಭ್ಯಾಸ, ಆದರೆ ಬಹಳ ಸಮಯದ ನಂತರ ಹಳೆಯ ಸ್ನೇಹಿತರು ಸೇರಿಕೊಂಡಾಗ ಆ ಪರಿಸರಕ್ಕೆ ಹೊಂದಾಣಿಕೆ ಆದಾಗ ಮತ್ತೊಂದು ನೋಡೋಣ ಸ್ವಲ್ಪ ಅಂತ ಅನಿಸುತ್ತೆ ಆತನಿಗೆ. ಅದು ಕೂಡ ಸ್ವತಃ ಸ್ಫೂರ್ತ ಚೇತರಿಕೆ, ಸ್ವತಃ ಸ್ಪಾಂಟೇನಿಯಸ್ ರಿಕವರಿ ಮಾಡ್ಕೊಡೋದು ಮತ್ತೆ ಅದನ್ನು, ದಟ್ ಈಸ್ ಸ್ವತಃ ಸ್ಫೂರ್ತ ಚೇತರಿಕೆ ಅಂತ ಕರಿತೇವೆ. ಸೈಕಲ್ ಸವಾರಿ ಮಾಡೋದಿರುತ್ತೆ, ಭಾಳ ದಿನ ಸೈಕಲ್ ಹೊಡೆದಿರ್ತೀವಿ, ಮಧ್ಯದಲ್ಲಿ ಒಂದು 10 ವರ್ಷಗಳ ಕಾಲ ಸೈಕಲ್ಲೇ ಮುಟ್ಟಲ್ಲ, ಆನಂತರ ಮತ್ತೆ ನಮ್ಮ ಹತ್ರ ಸೈಕಲ್ ಬಂದಾಗ ಮತ್ತೆ ಕುಳಿತಾಗ ಸ್ವಲ್ಪ ಆರಂಭದಲ್ಲಿ ತೊಂದರೆ ಆದರೆ ಆಗುತ್ತೆ, ಬಟ್ ಮುಂದೆ ಸೈಕಲ್ ಸಮತೋಲನ ಕಾಯ್ದುಕೊಳ್ಳೋದು ನಮಗೆ ಬರುತ್ತೆ. ಇದರಿಂದ ಕಲಿಕೆ ಸಂಪೂರ್ಣ ಅಳಿದು ಹೋಗಿಲ್ಲ ಅನ್ನೋದು ಅರ್ಥ ಆಗುತ್ತೆ. ಪ್ರಾಣಿಯಲ್ಲಿ ಅದು ಮರುಕಳಿಸಬಹುದು ಎಂದು ತಿಳಿಯುತ್ತದೆ. ಇದು ಸ್ಪಾಂಟೇನಿಯಸ್ ರಿಕವರಿ ಸ್ಟೇಜ್. ನೆಕ್ಸ್ಟ್ ಪ್ರತಿಬಂಧನ ಅಂತ ಒಂದು ಹಂತ ಇದೆ. ಇನ್ಹಿಬಿಟೇಷನ್ ಅಂತ ಕರಿತೇವೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಪ್ರತಿಬಂಧನ ಎಂದರೆ ಉದ್ದೀಪಕವು ಅನುಕ್ರಿಯೆಯನ್ನು ತಡೆಗಟ್ಟುವ ಪ್ರಕ್ರಿಯೆಯಾಗಿದೆ. ಉದ್ದೀಪಕವು ಅನುಕ್ರಿಯೆಯನ್ನು ತಡೆದು ಬಿಡೋದು, ಅದನ್ನು ಪ್ರತಿಬಂಧಕ ಅಂತ ಕರಿತೇವೆ. ಒಂದು ಕಲಿತ ಪ್ರಕ್ರಿಯೆಯನ್ನು ಯಾವುದಾದರೂ ಅಡೆತಡೆಗಳು ತಡೆಗಟ್ಟುವುದಕ್ಕೆ ಪ್ರತಿಬಂಧನ. ಒಂದು ಕಲಿತಿದ್ದ ಪ್ರತಿಕ್ರಿಯೆ ಇದೆ, ಯಾವುದಾದ್ರೊಂದು ಮಧ್ಯದಲ್ಲಿ ಅಡೆತಡೆ ಬಂದು ಅದನ್ನು ಸ್ಟಾಪ್ ಮಾಡಿದರೆ ಅದನ್ನು ನಾವು ಪ್ರತಿಬಂಧನ ಅಂತ ಕರಿತೇವೆ. ಇಲ್ಲಿ ಬಾಹ್ಯ ಪ್ರತಿಬಂಧನ ಮತ್ತು ಆಂತರಿಕ ಪ್ರತಿಬಂಧನ ಎಂಬ 2 ಪ್ರಕಾರಗಳಿದ್ದಾವೆ. ಬಾಹ್ಯ ಪ್ರತಿಬಂಧನವನ್ನು ನೋಡೋಣ. ಏನಿದೆ ಅಂತಂದರೆ, ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ನಾಯಿಯ ಗಂಟೆ ಶಬ್ದ ಕೇಳಿಸಿದಾಗ ಜೊಲ್ಲು ಸುರಿಸುವುದು ನಾಯಿಗೆ ಅಭ್ಯಾಸ ಆಗಿತ್ತು, ಆದರೆ ಗಂಟೆ ಶಬ್ದದ ಜೊತೆಗೆ ಹೊರಗಿನ ದೊಡ್ಡ ಗಲಾಟೆ ಅಥವಾ ಕಿರುಚಾಟ ಕೇಳಿಸಿಕೊಂಡ್ಬಿಟ್ರೆ ನಾಯಿಯ ಗಮನ ಬೇರೆಡೆಗೆ ಹೋಗಿ ಅದು ಆಗ ಜೊಲ್ಲು ಸುರಿಸುವುದನ್ನು ನಿಲ್ಲಿಸಿಬಿಡುತ್ತೆ ಅಥವಾ ಕಡಿಮೆ ಆಗುತ್ತೆ. ನೋಡಿ ಏನಿದೆ, ಗಂಟೆ ಶಬ್ದ, ಆಹಾರ, ಜೊಲ್ಲು ಸುರಿಸೋದಿತ್ತು ನಾಯಿಗೆ, ಆದರೆ ಹೊರಗಿನ ಶಬ್ದ, ಗಲಾಟೆ ಮುಂತಾದ ಕ್ರಿಯೆಗಳನ್ನು, ಅಂದರೆ ಗಂಟೆ ಶಬ್ದದ ಜೊತೆಗೆ ಒಂದು ಬೊಂಗ ಹೊರಗಿನ ಶಬ್ದ ಆಯಿತು, ಆಗ ಇದರಲ್ಲಿ ಕನ್ಫ್ಯೂಸ್ ಆಗಿ ಇದರ ಗಮನ ಈ ಕಡೆಗೆ ಹೋಗಿ ಜೊಲ್ಲು ಸುರಿಸುವಿಕೆ ಕಡಿಮೆ ಆಯಿತು ಅಥವಾ ಆಗೋದಿಲ್ಲ, CR ಕಡಿಮೆ ಆಯಿತು. ಹೊರಗಿನ ಶಬ್ದ, ಗಲಾಟೆ ಮುಂತಾದ ನಾಯಿ ತೋರಿಸುವ ಅನುಕ್ರಿಯೆ ಮೇಲೆ ಪ್ರಭಾವ ಬೀರಿ ಅದನ್ನು ತಡೆಗಟ್ಟುತ್ತವೆ. ಇದನ್ನೇ ಬಾಹ್ಯ ಪ್ರತಿಬಂಧನ ಅಂತ ಕರಿತೇವೆ. ಹೊರಗಿನಿಂದ ಒಂದು ಶಬ್ದ ಅದಕ್ಕೆ ಅಡೆತಡೆ ಆದಾಗ ಅದು ಮರೆತು ಬಿಟ್ಟಿರುತ್ತೆ, ಆಗ ಜೊಲ್ಲು ಸುರಿಸಲ್ಲ, ದಟ್ ಈಸ್ ಬಾಹ್ಯ ಪ್ರತಿಬಂಧನ. ಅದೇ ರೀತಿಯಾಗಿ ಗಂಟೆ ಶಬ್ದ, ಆಹಾರ, ಜೊಲ್ಲು ಸುರಿಸುವಿಕೆ ನಾರ್ಮಲ್ ಪ್ರೊಸೆಸ್ ಇದೆ, ಬಟ್ ಇಲ್ಲಿ ಗಂಟೆ ಶಬ್ದ ಇದೆ, ಆ ನಾಯಿಗೆ ಕಾಯಿಲೆ ಬಂದಿದೆ, ದೌರ್ಬಲ್ಯ ಇದೆ, ಆಂತರಿಕವಾಗಿ ತೊಂದರೆಯಾಗಿದೆ ನಾಯಿಗೆ. ಏನಾಯಿತು? ಆಂತರಿಕವಾಗಿ ತೊಂದರೆಯಾಗಿದೆ. ಈ ನಾಯಿಗೆ ಗಂಟೆ ಶಬ್ದ ಕೇಳಿದರೂ ಸಹ ಅನಾರೋಗ್ಯದಿದ್ದರೆ, ಕಾಯಿಲೆ ಇದ್ದರೆ, ಸುಸ್ತಾಗಿದ್ದರೆ, ಹೊಟ್ಟೆ ನೋವಿನಿಂದ ನಾಯಿ ಬಳಲ್ತಾ ಇದ್ದರೆ ಆ ಗಂಟೆಯ ಶಬ್ದ ಕೇಳಿಸ್ತಾ ಇದೆ, ಬಟ್ ಪ್ರಾಣಿಯ ಒಳಗಿನ ಪರಿಸ್ಥಿತಿ ಪ್ರತಿಕ್ರಿಯೆ ಸರಿಯಾಗಿಲ್ಲ ಅನ್ನೋ ಕಾರಣಕ್ಕಾಗಿ ನಾಯಿಯಲ್ಲಿ ಜೊಲ್ಲನ್ನು ಸುರಿಸೋದಿಲ್ಲ. ದಟ್ ಈಸ್ ಆಂತರಿಕ ಪ್ರತಿಬಂಧನ. ಇಂಟರ್ನಲ್ ಇನ್ಹ್ಯಾಬಿಟೇಷನ್, ದಟ್ ಈಸ್ ಎಕ್ಸ್ಟರ್ನಲ್ ಇನ್ಹ್ಯಾಬಿಟೇಷನ್. ಇದು ಗೊತ್ತಿರಬೇಕಾದಂಥ ಸಂಗತಿ. ಇವೆರಡೂ ಅಂಶಗಳಿಗೆ ಸಂಬಂಧಪಟ್ಟಂತೆ ಒಂದೊಂದು ಉದಾಹರಣೆ ಕೊಡ್ತೇನೆ ನೋಡಿ, ಆಗ ಕ್ಲಿಯರಾಗಿ ಅರ್ಥ ಆಗುತ್ತೆ ನಿಮಗೆ. ಈಗ ಬಾಹ್ಯ ಪ್ರತಿಬಂಧನಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆ ನೋಡೋಣ. ಏನಂದರೆ, ಒಬ್ಬ ವಿದ್ಯಾರ್ಥಿ
ಪರೀಕ್ಷೆಯಲ್ಲಿ ಉತ್ತರ ಬರೆಯುತ್ತಿರುವಾಗ ಹೊರಗಡೆಯಿಂದ ಯಾರಾದರೂ ದೊಡ್ಡದಾಗಿ ಮೈಕ್ ಹಾಕ್ಕೊಂಡು ಮಾತಾಡೋದು, ಶಬ್ದ ಹಾಗೆ ಹೀಗೆ ಬರ್ತಿದ್ರೆ ಏಕಾಗ್ರತೆ ತಪ್ಪಿ ಆತ ಪರೀಕ್ಷೆ ಬರೆಯೋದನ್ನೇ ನಿಲ್ಲಿಸಬಹುದು, ಅಥವಾ ಬರೆಯುವಾಗ ಭಾಳ ದೊಡ್ಡ ಅಡೆತಡೆಯಾಗಿ ಸರಿಯಾಗಿ ಬರ್ತಕ್ಕಂಥ ಉತ್ತರಗಳು ತಪ್ಪಾಗಬಹುದು. ಪಾಸಿಬಿಲಿಟೀಸ್ ಬಾಹ್ಯ ಪ್ರತಿಬಂಧನ ಅಂತ ಕರಿತೇವೆ. ಇಂಟರ್ನಲ್ ಆಂತರಿಕ ಪ್ರತಿಬಂಧನ ಎರಡನೇದಕ್ಕೆ ಉದಾಹರಣೆ, ವಿದ್ಯಾರ್ಥಿ ತುಂಬ ಚೆನ್ನಾಗಿ ಓದಿಕೊಂಡಿದ್ದಾನೆ, ಪರೀಕ್ಷೆಯ ದಿನ ಆತನಿಗೆ ವಿಪರೀತ ಜ್ವರ ಬಂದಿದೆ, ಆತ ಸರಿಯಾಗಿ ಉತ್ತರ ಬರೀಲಿಕ್ಕೆ ಆಗಲೂ ಕೂಡ ಸಾಧ್ಯ ಆಗೋದಿಲ್ಲ. ಇಲ್ಲಿ ನೋಡಿ ನಾಯಿ ಹೇಗೆ ಹೊಚ್ಕೊಂಡು ಮಕ್ಕೊಂಡಿದೆ, ಆರಾಮಿಲ್ಲ ಅದಕ್ಕೂ ಕೂಡ. ಹಾಗೆ ಈ ರೀತಿ ಪ್ರತಿಬಂಧನಗಳು ಎರಡು ಪ್ರಕಾರದಲ್ಲಿ ಆಗ್ತವೆ. ಇದೊಂದು ಪಾಯಿಂಟ್ಸ್ ನಿಮಗೆ ಗೊತ್ತಿರಲಿ. ಆ್ಯಂಡ್ ದ ಲಾಸ್ಟ್ ಪಾಯಿಂಟ್ ಸಾರ್ವತ್ರೀಕರಣ. ಏನಿದು ಸಾರ್ವತ್ರೀಕರಣ ಅಂದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ಪಾವ್ಲೋರವರು ಮಾಡಿರ್ತಕ್ಕಂಥ ಪ್ರಯೋಗದಲ್ಲಿ ಮುಖ್ಯವಾಗಿ ಅನುಬಂಧನ ಅಂದರೆ ಗಂಟೆ ಶಬ್ದ, ಆಹಾರ, ಜಲಸುರಿಸುವಿಕೆ, ಇದು ನಾರ್ಮಲ್ ಇತ್ತು, ಇದೆಲ್ಲರಿಗೂ ಗೊತ್ತಿರೋ ಮಾತು. ಇಲ್ಲಿ ಸಾರ್ವತ್ರೀಕರಣ ಅಂದರೆ ಏನು, ಗಂಟೆ ಶಬ್ದಕ್ಕೆ ಜಲಸುರಿಸಿದಂಥ ನಾಯಿ ಕುಕ್ಕರ್ ಅಂದರೆ ಈ ಸೈಕಲ್ ಬೆಲ್ ಇದೆಯಲ್ಲ, ಸೈಕಲ್ ಬೆಲ್ಲಿಗೂ ನಾಯಿ ಜಲಸುರಿಸುತ್ತೆ, ಡೋರ್ ಬೆಲ್ಲಿಗೂ ಜಲಸುರಿಸುತ್ತೆ, ಕಾರ್ ಹಾರ್ನಿಗೂ ಜಲಸುರಿಸುತ್ತೆ, ಲೋಹದ ತಟ್ಟೆ ಬಡಿದಾಗಲೂ ಜಲಸುರಿಸುತ್ತೆ. ದಟ್ ಈಸ್ ಜನರಲೈಜೇಷನ್. ಎಲ್ಲ ಶಬ್ದಗಳು ಒಂದೇ ಅನ್ನೋದು, ಅದನ್ನು ಹೋಲುವಂಥ ಶಬ್ದಗಳೆಲ್ಲವೂ ಒಂದೇ ಅನ್ನೋದು ನಾಯಿಯ ಅಭಿಪ್ರಾಯ. ಅದಕ್ಕಾಗಿ ಎಲ್ಲ ರೀತಿಯ ಶಬ್ದಗಳಿಗೂ ಅದು ಒಂದೇ ರೀತಿಯ ಆಹಾರದ ಸಂಕೇತವಾಗಿ ಬಳಸುತ್ತೆ. ದಟ್ ಈಸ್ ಸಾರ್ವತ್ರೀಕರಣ ಅಂತ ಕರೀತಾರೆ. ಅದೇ ರೀತಿ ವ್ಯಾಟ್ಸನ್ ರವರ ಪ್ರಯೋಗದಲ್ಲಿ ಕೂಡ ಬಿಳಿ ಇಲಿಗೆ ಅದು ಭಯ ಆಗ್ತಾ ಇತ್ತು. ಬಿಳಿ ಇಲಿ ಪ್ಲಸ್ ಈ ಶಬ್ದ, ಅಗೇನ್ ಬಿಳಿ ಇಲಿ ಹೋದಾಗ ಬಿಳಿ ಮೊಲ, ಹತ್ತಿ ಗುಂಡಿ, ಬಿಳಿ ಮುಖವಾಡ, ಬಿಳಿ ಗಡ್ಡ, ಅವೆಲ್ಲ ನೋಡಿದ್ವಲ್ಲ ಆರಂಭದಲ್ಲಿ. ಹೀಗೆ ಅಲ್ಲಿ ಕೂಡ ಭಯ, ಇಲ್ಲಿ ಕೂಡ ಭಯ ವ್ಯಕ್ತ ಆಗುತ್ತೆ. ಈ ರೀತಿಯಾಗಿ ಸಾರ್ವತ್ರೀಕರಣ, ಜನರಲೈಜೇಷನ್ ಆಗುತ್ತೆ ಅನ್ನೋದು ಇಲ್ಲಿಯ ಕಲ್ಪನೆ. ಒಂದು ಉದ್ದೀಪಕಕ್ಕೆ ಕಲಿತ ಅನುಕ್ರಿಯೆ ಅದೇ ರೀತಿ ಬೇರೆ ಉದ್ದೀಪಕ ತೋರಿದಾಗ ಸಾರ್ವತ್ರೀಕರಣ ನಾವು ನೋಡಬಹುದು ಅನ್ನೋದು ಇಲ್ಲಿಯ ಕಾನ್ಸೆಪ್ಟ್. ಓಕೆ, ನಮಗೆ ವೈಯಕ್ತಿಕವಾಗಿ ಜೀವನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಉದಾಹರಣೆಗಳನ್ನು ಕೊಡಬೇಕಂದ್ರೆ, ಶಾಲೆಯಲ್ಲಿ ಪಿರಿಯಡ್ ಮುಗಿದಾಗ ಆಗುವ ಬೆಲ್ ಶಬ್ದಕ್ಕೂ ಮತ್ತು ಮಧ್ಯಾಹ್ನ ಊಟದ ವಿರಾಮದ ಬೆಲ್ ಶಬ್ದಕ್ಕೂ ವಿದ್ಯಾರ್ಥಿಗಳು ಒಂದೇ ರೀತಿಯ ಸಂಭ್ರಮವನ್ನು ಆಚರಣೆ ಮಾಡ್ತಾರೆ. ಊಟದ ಬಿಟ್ಟರು ಅಂತ ಹೋಗಿಬಿಡ್ತವೆ. ಹಾಗೆ ಈ ರೀತಿ ಪ್ರಾಣಿಗಳಿಗೆ ಭಯ. ಒಮ್ಮೆ ಕಪ್ಪು ಬಣ್ಣದ ನಾಯಿ ಕಚ್ಚಿದರೆ ಮಗು ಕೇವಲ ಆ ನಾಯಿಗೆ ಮಾತ್ರವಲ್ಲದೆ ಎಲ್ಲ ಕಪ್ಪು ನಾಯಿಗಳನ್ನ, ಕಪ್ಪು ಪ್ರಕಾರದ ಪ್ರಾಣಿಗಳಿಗೆ ಹೆದರಲಿಕ್ಕೆ ಶುರು ಮಾಡುತ್ತೆ. ರಸ್ತೆಯಲ್ಲಿ ನಾವು ಹೊರಟಿರ್ತೀವಿ, ಒಂದೊಂದು ಬಾರಿ 3 ಜನ ಕೂತ್ಕೊಂಡು ಹೊರಟಿರ್ತೀವಿ ಗಾಡಿಯಲ್ಲಿ, ಆಂಬುಲೆನ್ಸ್ ಸೈರನ್ ಕೇಳಿದಾಗಲೂ ಕೂಡ ಪೊಲೀಸರ ಗಾಡಿ ಬಂತೇನೋ ಅಂತ ಗಾಬರಿ ಆಗ್ತೀವಿ. ದಟ್ ಈಸ್ ಸಾರ್ವತ್ರೀಕರಣ, ದಟ್ ಈಸ್ ಜನರಲೈಜೇಷನ್ ಅಂತ ಹೀಗೆ ಅರ್ಥ ಮಾಡ್ಕೊಳ್ಳೋದು. ಓಕೆ, ಈ 6 ಹಂತಗಳು ಮುಕ್ತಾಯ ಆಯಿತು. ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಈ 6 ಹಂತಗಳನ್ನು ಈ ಒಂದೇ ಚಾರ್ಟಲ್ಲಿ ಕೊಟ್ಟಿದ್ದೇನೆ ನೋಡಿ. ಇದು ಇಂಟೆನ್ಸಿಟಿ, ತೀವ್ರತೆಯ ಪ್ರಭಾವ, ಇದು ಸಮಯದ ಅಂತರ, ಪ್ರಾಯೋಗಿಕ ಅಳಿವು, ಸ್ವತಃ ಸ್ಫೂರ್ತ ಚೇತರಿಕೆ, ಪ್ರತಿಬಂಧನ, ಸಾರ್ವತ್ರೀಕರಣ, ಇವೆಲ್ಲ ಪಾಯಿಂಟ್ಸ್ ಇದುವರೆಗೂ ಹೇಳಿರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ ಇದ್ದಾವೆ. ಇವುಗಳನ್ನು ಸರಿಯಾಗಿ ನೋಡಿಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ಮತ್ತೆ ಹೇಳೋದು ಬೇಡ. ಇಲ್ಲಿ ಸುಪ್ತತೆ ಕಡಿಮೆ, ಉತ್ಕೃಷ್ಟ ಅನುಬಂಧನ, ಅಳಿವು, ಕಲಿಕೆ ಸಂಪೂರ್ಣ ಅಳಿದು ಹೋಗಿಲ್ಲ, ಅನುಕ್ರಿಯೆ ತಡೀತದೆ, ಒಂದೇ ಅನುಕ್ರಿಯೆಯನ್ನು ಸಾರ್ವತ್ರೀಕರಣದಲ್ಲಿ ಮಾಡ್ತೇವೆ. ಓಕೆ, ಎಜುಕೇಷನಲ್ ಇಂಪ್ಲಿಕೇಶನ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಥಿಯರಿ. ಈ ಸಿದ್ಧಾಂತಕ್ಕೆ ಶೈಕ್ಷಣಿಕ ಅನ್ವಯಗಳೇನು? ವಿದ್ಯಾರ್ಥಿಗಳು ಶಿಕ್ಷಕರ ಬಗ್ಗೆ ಆಸಕ್ತಿ ಹೊಂದಿದ್ದರೆ ಅವರು ಬೋಧನೆ ಮಾಡುವ ವಿಷಯದಲ್ಲಿ ಆಸಕ್ತಿ ಹೊಂದಿರುತ್ತಾರೆ. ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಇಷ್ಟ ಆಗಿಬಿಟ್ರೆ ಅವ್ರ ಸಬ್ಜೆಕ್ಟ್ ತಾನಾಗೇ ಇಷ್ಟ ಆಗಿಬಿಡುತ್ತೆ. ವಿದ್ಯಾರ್ಥಿಗಳು ಶಿಕ್ಷಕರ ಬಗ್ಗೆ ಆಸಕ್ತಿ ಹೊಂದಿರಬೇಕು. ಎಂಥ ಬಾರಿಪ್ಪ ನಮ್ಮ ಟೀಚರ್, ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ, ಎಷ್ಟು ಚೆನ್ನಾಗಿ ಅಭ್ಯಾಸ ಹೇಳ್ತಾರೆ, ನಾನು ಚೆನ್ನಾಗಿ ಕಲಿಬೇಕಲ್ಲ ಅನ್ನೋ ತಾನೇ ಬರುತ್ತೆ. ಅದು ಟೀಚರೇ ಅಪ್ಪೋ ಏನು ಕ್ಲಾಸ್ ಮಾಡಿದ್ರು, ಯಾಕೆ ಬಂದು ಕೂತಿರೋ, ಏನೋ ಇದು ಮನ್ಯಾಗ ಸಮಸ್ಯೆ ಇತ್ತು ಅಂದರೆ ನೀವೆಲ್ಲಿ ಕಲಿಯೋಕ್ಕಾಗುತ್ತೆ? ಹಾಗೆ ಪ್ರತಿ ಕ್ಲಾಸನ್ನು ಉತ್ಸಾಹದಿಂದ ನೀವು ಕೂಡ ಮಾಡಬೇಕು. ನಾಳೆ ಟೀಚರ್ ಆದ ನಂತರ ಆ ರೀತಿ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ. ಈ ಸಿದ್ಧಾಂತದಿಂದ ಮಕ್ಕಳಲ್ಲಿ ಉತ್ತಮವಾದ ಹವ್ಯಾಸ, ಆಸಕ್ತಿ ಮತ್ತು ಅಭಿರುಚಿ ನಡವಳಿಕೆಗಳನ್ನು ಬೆಳೆಸಬಹುದು. ಅನುಬಂಧನ ಮಾಡ್ಬೋದಲ್ಲ. ಹೀಗೆ ಉತ್ತಮವಾದ ಹವ್ಯಾಸಕ್ಕೆ, ಉತ್ತಮವಾದ ಆಸಕ್ತಿಗೆ, ಉತ್ತಮವಾದ ಅಭಿರುಚಿಗೆ ಅನುಬಂಧನ ಮಾಡಿ ಮಕ್ಕಳಿಗೆ ಕಲಿಸ್ಬೋದು. ಈ ಸಿದ್ಧಾಂತದ ಸಹಾಯದಿಂದ ಅನಾವಶ್ಯಕ, ಅನಪೇಕ್ಷಿತ ಗುಣಗಳನ್ನು ಹೋಗಲಾಡಿಸಬಹುದು. ಎಜುಕೇಷನಲ್ ಇಂಪ್ಲಿಕೇಶನ್ ದೊಡ್ಡ ಇಂಪ್ಲಿಕೇಶನ್ ಇದು. ಒಂದು ಅನಪೇಕ್ಷಿತ ಗುಣ ಇದೆ ಅಂದರೆ ಒಂದು ಅಪೇಕ್ಷಿತ ಗುಣದೊಂದಿಗೆ ಸೇರಿಸಿ ಅನಪೇಕ್ಷಿತ ಗುಣವನ್ನು ತೆಗೆದು ಹಾಕ್ಬೋದು ಮಗುವಿನಿಂದ. ಇದು ಈ ಸಿದ್ಧಾಂತದ ಲಾಭ. ಇನ್ನೊಂದು, ಆಸಕ್ತಿ ಇಲ್ಲದ ವಿಷಯವನ್ನು ಮಗು ಸಹಜವಾಗಿ ಆಸಕ್ತಿ ತೋರುವ ವಿಷಯದೊಂದಿಗೆ ಸೇರ್ಪಡಿಸಿ ಬೋಧಿಸುವುದು. ಗಣಿತಕ್ಕೆ ಆಸಕ್ತಿ ಇಲ್ಲ, ಕನ್ನಡಕ್ಕೆ ಆಸಕ್ತಿ ಇದೆ, ಕನ್ನಡ ಆದ ನಂತರ ಗಣಿತ ಪೀರಿಯಡ್ ಬರಬೇಕು, ಅದರ ಜೊತೆಗೆ ಬೋಧಿಸಬೇಕು, ಮಗುವಿಗೆ ಆಸಕ್ತಿ ಬರುತ್ತೆ. ಮಗುವಿಗೆ ಅಂಥ ವಿಷಯದ ಬಗ್ಗೆ ಆಸಕ್ತಿಯನ್ನು ಬೆಳೆಸಬಹುದು. ಪ್ರಾಣಿ, ಪಕ್ಷಿ, ಕೆಳಮಟ್ಟದ ಪ್ರಾಣಿಗಳಿಗೆ ಕಲಿಕೆ ಉಂಟು ಮಾಡಲು ಇದು ಸಹಕಾರಿಯಾಗಿದೆ. ಕೆಳಮಟ್ಟದ ಪ್ರಾಣಿಗಳಿಗೆ ಕಲಿಸ್ತಾರಲ್ಲ, ಗಿಳಿರಾಮ ಹೊರಗೆ ಬಾರೋ, ಒಂದು ಕಾರ್ಡ್ ಕೊಡೋ, ಎಲ್ಲನೂ ಬಂಧನ ಕಲಿಕೆ ಗೊತ್ತಾ? ಹಾವಿಗೆ ಬಾ, ಇಲ್ಲಿ ಹೊರಗೆ ಬಾ, ಒಂದು ಇದು ಮಾಡು, ಹಾಗೆ ಮಾಡು, ಈಗ ಎಲ್ಲ ಕೆಳಮಟ್ಟದ ಪ್ರಾಣಿಗಳಿಗೆಲ್ಲ ಕಲಿಸ್ತಾರಲ್ಲ, ದಟ್ ಇಸ್ ಆಲ್ ಅನುಬಂಧನ ಕಲಿಕೆ. ನಿಮ್ಗೆ ಗೊತ್ತಿರಲಿ. ಈ ವಿಧಾನವು ಎಲ್ಲ ಹಂತದಲ್ಲೂ ಉಪಯುಕ್ತವಾಗಿರ್ತಕ್ಕಂಥ ವಿಧಾನ. ಆಸಕ್ತಿ ಮೂಡಿಸುವ ಮತ್ತು ಪ್ರಚೋದನೆ ಉಂಟು ಮಾಡುವ ಬೋಧನೋಪಕರಣ ಬಳಸಿ ಬೋಧಿಸಿದಾಗ ಕಲಿಕೆಯಲ್ಲಿ ಮಕ್ಕಳು ತೊಡಗುತ್ತಾರೆ. ಬೋಧನೋಪಕರಣಗಳನ್ನು ಬಳಕೆ ಮಾಡಿದಾಗ ಅದ್ಭುತವಾಗಿ ಮಕ್ಕಳು ಕಲೀಲಿಕ್ಕೆ ಸಹಾಯ ಆಗುತ್ತೆ ಅನ್ನೋದು ಈ ಕಾನ್ಸೆಪ್ಟ್. ಇಷ್ಟೆಲ್ಲ ತಿಳ್ಕೊಂಡ್ರೆ
ಈಗ ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಕಂಪ್ಲೀಟ್ ಅಂತ ನಾವು ಹೇಳ್ಬೋದು. ಮುಖ್ಯವಾಗಿ ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯಲ್ಲಿ ಐವಾನ್ ಪೆಟ್ರೋವಿಚ್ ಪೌಲರ್ ಅವರು ಮತ್ತು JB ವ್ಯಾಟ್ಸನ್ ಅವರ 2 ಮುಖ್ಯ ಪ್ರಯೋಗಗಳು, ಅನುಬಂಧನ ಕಲಿಕೆಯ ಮಾದರಿ, ಅನುಬಂಧನ ಕಲಿಕೆಯ ಉನ್ನತ ಶ್ರೇಣಿ ನಂತರ ಅನುಬಂಧನ ಕಲಿಕೆಯಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖವಾದ 6 ಪ್ರಕ್ರಿಯೆಗಳು, ಅವುಗಳನ್ನು ಅರ್ಥ ಮಾಡಿಕೊಂಡ ನಂತರ ಮುಂದೆ ಅದರ ಪ್ರಮುಖವಾದಂಥ ಶೈಕ್ಷಣಿಕ ಅನುಕೂಲಗಳು, ಇವೆಲ್ಲವನ್ನು ತಿಳ್ಕೊಂಡಾಗ ಮಾತ್ರ ಈ ಕಲಿಕೆಯನ್ನು ನಾವು ಸಂಪೂರ್ಣವಾಗಿ ಅರ್ಥಕೊಂಡ ಹಾಗೆ ಆಯಿತು. ಈ ಕಲಿಕೆಯನ್ನು ಅರ್ಥಕೊಂಡಿದ್ದೇ ಆದರೆ ಈ ಕಲಿಕೆ ಮೇಲೆ ಬಂದಂಥ ಯಾವುದೇ ರೂಪದ ಪ್ರಶ್ನೆಗೆ ಉತ್ತರಿಸುವಲ್ಲಿ ನೀವು ಸಮರ್ಥರಾಗುತ್ತೀರಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಭೇಟಿಯಾಗೋಣ ಮತ್ತೆ ನಮ್ಮ ಮುಂದಿನ ತರಗತಿಯಲ್ಲಿ ನಿಮ್ಮ ಪ್ರೀತಿಯ MG ಫ್ರೆಂಡ್ಸ್ ಅಕಾಡೆಮಿಯಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ ನಿಮಗೆಲ್ಲರಿಗೂ.